ಅತ್ಯಂತ ಮಹತ್ವದ ದಿನ. ಏಪ್ರಿಲ್ 14 ಇಡೀ ದೇಶಕ್ಕೆ ಕ್ಷಕಿರಣ, ಬೆಳಕು, ಕತ್ತಲೆ ಕಳೆದು ಬೆಳಕು ಬಂದಂತ ದಿನ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜನ್ಮ ತಾಳದಂತ ದಿನ. ಬಾಬಾ ಸಾಹೇಬ್ರವರು ಜನ್ಮ ತಾಳದ ಇದ್ರೆ ಭಾರತ ತೀರಾ ಅನಾಗರಿಕತೆಗೆ ಹೋಗಿತ್ತು. ಅನೇಕ ಸಮುದಾಯಗಳು ಕತ್ತಲೆಗಿತ್ತು. ನಾವೆಲ್ಲನೂ ಕೂಡ ಅದನ್ನು ಕುರಿತು ತುಂಬಾ ಚೆನ್ನಾಗಿ ಮಾತಾಡಿದ್ವಿ, ಜಿಲ್ಲಾಧ್ಯಕ್ಷರು, ವಿಭಾಗೀಯ ಅಧ್ಯಕ್ಷರು. ಯಾಕಂದ್ರೆ ನನಗಿಂತ ಮುಖ್ಯ ನೀವು ಸಂಘಟನೆ. ನಾನು ಮುಂದೆ ಕೂತಿದ್ದವರು ಅಷ್ಟೇ, ಹಿಂದೆ ಕೂತಿದ್ರು ಅಷ್ಟೇ. ಹಿಂದಕ್ಕೆ ನಾನು ನೋಡ್ಲೇ ಇಲ್ಲ, ಯಾಕಂದ್ರೆ ಎಲ್ಲ ಹೃದಯದಲ್ಲಿದ್ದಾರೆ. ಮುಖಂಡರುಗಳು ಎಲ್ಲ ಹೃದಯದಲ್ಲಿರೋದ್ರಿಂದ ನಮ್ಮ ಹೃದಯದಲ್ಲಿ ಪ್ರತಿಯೊಬ್ಬರು ಕಾಣ್ತಾ ಇರ್ತೀವಿ. ಬಹಳ ಬದ್ಧತೆ ಇರುವಂತಹ, ಬಹಳ ಪ್ರಾಮಾಣಿಕತೆಯ ಹೋರಾಟ ಮಾಡುವಂತಹ ಹೋರಾಟಗಾರ ಏನಾದ್ರು ಇದ್ರೆ ಅದು ನಮ್ಮ ಸಂಘಟನೆಯಲ್ಲಿ ಅಂತ, ನಮ್ಮ ಮುಖಂಡರು ಅಂತ ನಾನು ಅತ್ಯಂತ ಪ್ರಾಮಾಣಿಕ. ಸುಮಾರು 35-40 ವರ್ಷ ನನ್ನ ಜೊತೆಗೆ ಇದ್ದವರಿದ್ದಾರೆ. ನಾವು 5 ದಶಕ ಹೋರಾಟ ಮಾಡಿದ್ದೀವಿ. 50 ವರ್ಷ ಹೋರಾಟ ನಮ್ಮದು. 35 ವರ್ಷ ನಮ್ಮ ಜೊತೆಗಿದ್ದಂಥವ್ರು ಕೂಡ ಇಲ್ಲೆಲ್ಲ ಹೋರಾಟಗಾರರು ಎತ್ತು ಹೋಗದಂಗೆ ನಮ್ಮ ಜೊತೆಗೆ ಹೆಜ್ಜೆ ಹಾಕಿದ್ರೆ ಪ್ರಕಾಶ್ ನೀಟಾಗಿ ಹೇಳಿದ್ರು, ಮಾಡಬೇಕು, ಅವ್ರ ಜೊತೆಗೆ ಇದ್ದೀರಿ. ನಾನು ಇಷ್ಟೇ ನನ್ನ ಉದ್ದೇಶ. ಹೋರಾಟಗಾರರು ಬೆಳೆದ್ರೆ, ಮುಖಂಡರು ಬೆಳೆದ್ರೆ ಸಂಘಟನೆ ಬೆಳೀತದೆ. ಸಂಘಟನೆ ಬೆಳೆದಿದ್ರೆ ಮುಖಂಡರು ಬೆಳೆಯಕ್ಕೆ ಸಾಧ್ಯ. ಆ ಕಾರಣದಿಂದ ನೀವು ಪ್ರತಿ ಸಭೆನಲ್ಲೂ ಕೂಡ 2ನೇ ಸಾಲು 3ನೇ ಸಾಲಿನ ಮುಖಂಡರು ನೀವು ಮೊದಲನೇ ಸಾಲಿಗೆ ಬರಬೇಕು ಅಂತ ಹೇಳಿ ನೀವು ಮಾತಾಡಿ ತರಬೇತರಾಗಬೇಕು, ಪ್ರಾಕ್ಟೀಸ್ ಆಗಬೇಕು ಅನ್ನೋ ಕಾರಣದಿಂದ ನೀವು ಮಾತಾಡಲ್ಲ ಅಂದ್ರೆ ನಾನು ಮಾತಾಡ್ತೀನಿ. ಬೇರೆ ಸಂಘಟನೆಗಳಿಗೆ ಆತರ ನಿಮ್ಗೆ ವೇದಿಕೆನ ಯಾರು ಕೊಡಲ್ಲ. ಯಾವ ಸಂಘಟನೆ ಕೂಡ ವೇದಿಕೆ ಕೊಡಲ್ಲ. ಕೊಟ್ರೆ 2-3 ಸಂಘ ಅವರವರೇ ಮಾಡ್ಕೊಂತಾರೆ ಅಂತ. ನಾನು ಮುಕ್ತವಾಗಿ ನಾಳೆ ಬಿಟ್ಟು ಹೋದ್ರೂ ತೊಂದರೆ ಇಲ್ಲ. ನಮ್ಮ ಜೊತೆಗಿರೋರು ಬೆಳಿಬೇಕು. ಇವ್ರು ಬೆಳೆದ್ರೆ ಸಮಾಜನ ಕಾಪಾಡ್ತಾರೆ ಅಂತ ಹೇಳಿ ನಾವು ಬೆಳೆಸಕ್ಕೆ ಪ್ರಯತ್ನವನ್ನ ಮಾಡ್ತೀವಿ. ಆ ಕಾರಣದಿಂದ ನಾನು ನಿಮ್ಮನ್ನೇ ಪ್ರಥಮ ಮಾತಾಡ್ಸಿದ್ದು, ಕಾರ್ಯಕರ್ತರ ಸಭೆನೂ ಹೌದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಜಗ್ಗೇವರ ಜಯಂತಿನೂ ಹೌದು. ಈಗ ಜಯಂತಿ ಉದ್ಘಾಟನೆ ಆಗಿದೆ. ಇವತ್ತು ನಮ್ಮ ನಾಯಕ್ ಸರ್ ಹೇಳ್ತಿದ್ರು, ಮಾಧ್ಯಮದವರು, ಇವರು ಹಂಗೆ ಹೇಳಿದ್ರು, ಸಂಜೀವನಿ ಸ್ನೇಹಿತರು, 1000 ಕಡೆ ನಡೀತಾ ಇದೆ. 1000 ಅಲ್ಲ, 5000 ಕಡೆ ನಡೀತಾ ಇದೆ ಇವತ್ತು ಅಂತ ಜಯಂತಿ. ನನಗೆ ಅನೇಕ ಶಾಖೆಗಳು ರಿಕ್ವೆಸ್ಟ್ ಮಾಡಿದ್ರು. ಮುಂದೆ ನಮ್ಮ ಮುನಾಂಜಿನಪ್ಪ ಜಯರಾಮ್ ಕೂಡ ರಿಕ್ವೆಸ್ಟ್ ಮಾಡಿದ್ರು, ಸರ್ ನಾವಿಲ್ಲಿ ಜಯಂತಿ ಸರ್ ಅಂತ ಹಾಕಿ ಬಿಟ್ಟಿದ್ದೀವಿ ಸರ್, ನಾವೇನ್ ಮಾಡ್ಕೊಂಡ್ರಪ್ಪ ಬಂದ್ಬಿಡ್ರಿ. ಅನೇಕ ಕಡೆ ಬಂದಿಲ್ಲ. ಅವರು ಎಲ್ಲ ಕಡೆ ಜಯಂತಿ ಮಾಡ್ತಾ ಇದ್ದಾರೆ. ಇದು ಮೊದಲನೇ ಸಾರಿ ಪ್ರಯೋಗ ನಮ್ಮದು. ಎಲ್ಲರೂ ಒಂದೇ ಕಡೆ ಮಾಡ್ರಿ, ಒಂದು ಸಿಂಪಲ್ ಆಗಿ ಎಲ್ಲ ಒಂದೇ ಕಡೆ ಮಾಡೋಣ ಅಂತ ತೀರ್ಮಾನ ಮಾಡಿದ್ವಿ. ಆದ್ರೂ ಅವ್ರು ಅಭ್ಯಾಸ ಮಾಡ್ಕೆ ಬಂದ್ಬಿಟ್ಟಿದಾರಲ್ಲ ಬಾಬಾ ಸಾಹೇಬ್ರು ಅಂದ್ರೆ, ಅವ್ರವ್ರ ಊರಲ್ಲಿ ಅವ್ರವ್ರ ಗ್ರಾಮದಲ್ಲಿ ತೀವ್ರ ವಿಜೃಂಭಣೆಯಿಂದ ಮಾಡೋರಿದ್ದಾರೆ. ತಿಂಗಳಿಂದ ತಯಾರಾಗಿದ್ದಾರೆ, 2-3 ತಿಂಗಳಿಂದ ತಯಾರಾಗಿರೋರಿದ್ದಾರೆ. ಆದ್ರಿಂದ ಅವ್ರಿಗೆಲ್ಲ ತೊಂದರೆ ಕೊಡೋದು ಬೇಡ, ಮಾಡ್ಕೊಳ್ಳಿ ಅಂತ ಹೇಳಿ ನಾವು ಎಷ್ಟು ಸಾಧ್ಯ ಅಂತಂದ್ರೆ ಅಷ್ಟು ಜನ ಇಲ್ಲಿ ಸೇರ್ಕೊಂಡು ಇಬ್ಬರ ಜಯಂತಿನ ಇಲ್ಲಿ ಮಾಡ್ಬೇಕು ಅಂತ ಹೇಳಿ ನಾವು ತೀರ್ಮಾನ ಮಾಡಿದ್ವಿ. ಯಾಕೆ ಇಲ್ಲಿ ಜಯಂತಿನ ನಾವು ಇವತ್ತು ತೀರ್ಮಾನ ಮಾಡಿದ್ದೀವಿ ಅನ್ನೋದು ಬಹಳ ಮುಖ್ಯ. ಇದೊಂದು ಮೆಸೇಜ್ ಕೊಡಕ್ಕೆ ನಾವಿಲ್ಲಿ ಇಡೀ ರಾಜ್ಯಕ್ಕೆ ಅಥವಾ ದೇಶಕ್ಕೆ ಒಂದು ಮೆಸೇಜ್ ಕೊಡಕ್ಕೋಸ್ಕರ ಇವತ್ತು ಏಪ್ರಿಲ್ 14ನೇ ತಾರೀಕು ಜಯಂತಿನ, ಬಾಬಾ ಸಾಹೇಬ್ ಅಂಬೇಡ್ಕರ್ ಜಗ್ಗೇವರ ಜಯಂತಿಯನ್ನ ನಾವಿಲ್ಲಿ ಆಯೋಜಿಸಿದ್ದೇವೆ. ರಾಜ್ಯದಲ್ಲಿ ಗೊಂದಲ ಆಗಿಬಿಟ್ಟಿದೆ. ಏನ್ ಸಾಮಾಜಿಕ ಜಾಲತಾಣ ಬಂದು ಬಾಬು ಜಗಜೀವನ್ ರಾಮ್ ಅವರನ್ನ
ಅಂಬೇಡ್ಕರ್ ಅವರ ಜೊತೆನಲ್ಲಿ ಜಯಂತಿ ಮಾಡಬೇಡಿ, ಅದು ಸರಿಯಲ್ಲ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಅನೇಕ ಸುದ್ದಿಗಳು ಹಬ್ಬಿದೆ. ಅದಕ್ಕೆ ನಾವು ಇವತ್ತೇ ಕ್ಲಾರಿಟಿ ಕೊಡಬೇಕಾಗಿದೆ, ಇವತ್ತೇ ಸ್ಪಷ್ಟೀಕರಣವನ್ನ ಸ್ಪಷ್ಟಪಡಿಸಬೇಕಾಗಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾರಿಗೂ ಸರಿಸಾಟಿ ಅಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನ ಯಾರಿಗೂ ಹೋಲಿಸಕ್ ಸಾಧ್ಯ ಇಲ್ಲ. ಅವ್ರಿಗೆ ಅವರೇ ಸಾಟಿ ಬಾಬಾ ಸಾಹೇಬ್ ಅಂಬೇಡ್ಕರ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ್ರೆ ವಿಶ್ವಜ್ಞಾನಿ, ಮಹಾಮಾನವತಾವಾದಿ, ವಿಶ್ವಮಾನವ, ಇಡೀ ಜಗತ್ತಿನ ಜೀವ ಪರವಾಗಿ ಓಡಾಡಿದಂತಹ ಏಕೈಕ ಮಹಾನಾಯಕ ಅಂತ ಇದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನೋದನ್ನ. ಆದ್ದರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನ ಯಾರಿಗೂ ನಾವು ಹೋಲಿಕೆ ಮಾಡೋದು ಬೇಡ. ಜೊತೆಗೆ ಬಾಬು ಜಗಜೀವನ್ ರಾಮ್ 5 ವರ್ಷಗಳ ಕಾಲ ಶಾಸಕರಾಗಿ, ಸಂಸದರಾಗಿ, ಸಚಿವರಾಗಿ 30 ವರ್ಷ ನಿರಂತರ ಸಚಿವರಾಗಿದ್ದಂತ ಏಕೈಕ ಯಾರಾದ್ರೂ ವ್ಯಕ್ತಿ ಇದ್ರೆ ಜಗತ್ತಲ್ಲಿ ಅದು ಬಾಬು ಜಗಜೀವನ್. ಪ್ರಧಾನಿಯಾಗಿದ್ರು. ಪ್ರಧಾನಿ ಆಗದ ಅವಕಾಶವನ್ನ ಜಾತಿಕರಣಕ್ಕೋಸ್ಕರ 3 ಸಲ ತಪ್ಪಿಸಿದ್ರು. ಇಡೀ ದೇಶಕ್ಕೆ ಬರಗಾಲ ಬಂದಾಗ ಕೃಷಿ ಸಚಿವರಾಗಿರ್ತಾರೆ. ಕೃಷಿಯನ್ನು ಆಧುನೀಕರಣ ಮಾಡಿ ಹಸಿರು ಕ್ರಾಂತಿ ಅಧಿಕಾರ ಅಂತ ಹೇಳಿ ಪ್ರಖ್ಯಾತಿಯನ್ನ ಪಡೆದಂತ ಜಗಜೀವನ್ ರಾಮ್. ಜೊತೆಗೆ ಕೃಷಿಯನ್ನು ಆಧುನೀಕರಣ ಮಾಡಿ ಎಲ್ಲರಿಗೂ ಕೂಡ ಆಹಾರ ದೊರಕೋ ರೀತಿಯಲ್ಲಿ ಇವತ್ತು ಕೂಡ ಆಹಾರ ದೊರಕಬೇಕಂದ್ರೆ ರಸಗೊಬ್ಬರ ಇದೆಲ್ಲ ಇಂಟ್ರೊಡ್ಯೂಸ್ ಮಾಡಿದವರು ಅಂದ್ರೆ ಬಾಬು ಜಗಜೀವನ್ ರಾಮ್. ಅವ್ರನ್ನು ಕೂಡ ನಾವು ಇವತ್ತು ಸ್ಮರಣೆ ಮಾಡ್ಕೊಳ್ಬೇಕು. ಆದ್ರೆ ಒಟ್ಟೊಟ್ಟಿಗೆ ಜಯಂತಿ ಮಾಡೋದಿದೆಯಲ್ಲ, ಅದು ನನ್ನ ಪ್ರಕಾರ ಕೂಡ ಸರಿಯಲ್ಲ. ನಾವು ಮಾಡಿದ್ದೇವೆ, ನಿಮಗೆ ಮೆಸೇಜ್ ಕೊಡಕ್ಕಷ್ಟೇ. ಒಟ್ಟೊಟ್ಟಿಗೆ ಜಯಂತಿ ಮಾಡೋದು ಕೂಡ ಸರಿನೇ, ಸರಿಯಾಗಿ ನೋಡಿದ್ರೆ ಸರಿನೇ, ಸರಿಯಾಗಿ ನೋಡಿಲ್ಲ ಅಂದ್ರೆ ಸರಿಯಲ್ಲ. ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನ ನಾವು ಯಾರಿಗೂ ಹೋಲಿಕೆ ಮಾಡ್ತಾ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ್ರೆ ಅವರನ್ನ ಎಲ್ಲಾ ಸಮಾಜದವರು ಕೂಡ ಪ್ರೀತಿಸ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನ ಒಂದು ಜಾತಿಗೆ ಕಾರಣಕ್ಕೆ ಒಂದು ಜಾತಿಗೆ ಸೀಮಿತ ಮಾಡಿದ್ರೆ ಅದಕ್ಕಿಂತ ದೊಡ್ಡ ಮೋಸ ತಂತ್ರ ಬೇರೆ ಯಾವುದೂ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜಾತಿ ರಹಿತವಾಗಿ, ವರ್ಗರಹಿತವಾಗಿ, ವರ್ಣರಹಿತವಾಗಿ ಒಬ್ಬ ಮನುಷ್ಯರಾಗಿ, ಒಬ್ಬ ಮಹಾಮಾನವಾಗಿ ಅವರು ಈ ದೇಶದಲ್ಲಿ ಎಲ್ಲ ಜೀವರಾಶಿಗಳಿಗೆ ಜೀವಪರವಾಗಿ ಹೋರಾಟ ಮಾಡ್ತಕ್ಕಂಥ ಏಕೈಕ ಒಬ್ಬ ವಿಶ್ವಮಾನವ ಇದ್ದರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನೋದನ್ನ ನಾವು ತಿಳ್ಕೋಬೇಕಾಗಿತ್ತು. ಬರೀ ಜಾತಿಗಲ್ಲ, ಒಂದು ಜಾತಿಗಲ್ಲ, ಮಹಿಳೆಯರನ್ನು ವಿಮೋಚನೆ ಮಾಡ್ತಾರೆ. ಮಹಿಳೆಯರನ್ನ ಅಸ್ಪೃಶ್ಯರ ರೀತಿಯಲ್ಲಿ ಗೃಹ ಬಂಧನದಲ್ಲಿ ಇಟ್ಟಿರ್ತಾರೆ, ಶಾಲೆಗೆ ಸೇರಂಗಿರಲ್ಲ, ಅವರು ನೌಕರಿಗೆ ಹೋಗಿರಲ್ಲ. ಇವತ್ತು ಕೂಡ ಮಹಿಳೆಯರು ಯಾವುದೇ ಹಿಂದೂ ಧರ್ಮದಲ್ಲಿ ಪುರೋಹಿತರಾಗಕ್ಕೆ ಅವಕಾಶ ಇಲ್ಲ, ಪೂಜಾರಿಗಳಾಗಕ್ಕೆ ಅವಕಾಶ ಇಲ್ಲ, ಮಹಿಳೆಯರಿಗೆ ಉಪನಯನ ಮಾಡಕ್ಕೆ ಅವಕಾಶ ಇಲ್ಲ. ಅಂತ ಒಂದು ಶೋಷಣೆ ಸಂದರ್ಭದಲ್ಲಿ ಇದೆಲ್ಲವನ್ನು ಕೂಡ ಸಡಿಲಿಸಿ ಮಹಿಳೆ ತಾಯಿ ಹೆಚ್ಚು ಸ್ತ್ರೀಗೆ ಅವಕಾಶವನ್ನ, ರಕ್ಷಣೆಯನ್ನ ಸಂವಿಧಾನದಲ್ಲಿ ಕೊಟ್ಟಂತ ಏಕೈಕ ಮನುಷ್ಯ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್. ಇಡೀ ಮಹಿಳೆಯ ಅಸಮಾನತೆಯನ್ನ ನಿಷೇಧ ಮಾಡ್ತಾರೆ, ಜೀತ ಪದ್ಧತಿಯನ್ನ ನಿಷೇಧ ಮಾಡ್ತಾರೆ, ಬಾಲಕಾರ್ಮಿಕ ಪದ್ಧತಿಯನ್ನು ನಿಷೇಧ ಮಾಡ್ತಾರೆ, ಜಾತಿ ಪದ್ಧತಿಯನ್ನು ನಿಷೇಧ ಮಾಡ್ತಾರೆ. ಸಂವಿಧಾನದಲ್ಲಿ ಮನುಷ್ಯರೆಲ್ಲರೂ ಕೂಡ ಸಮಾನರು. ಒನ್ ಮ್ಯಾನ್ ಒನ್ ವೋಟ್ ಒನ್ ವ್ಯಾಲ್ಯೂ. ಎಲ್ಲ ಮನುಷ್ಯರಿಗೂ ಒಂದೇ ಮೌಲ್ಯ, ಒಂದೇ ಗೌರವ. ಲಿಂಗ ಭೇದ ಇಲ್ಲ, ಜಾತಿ ಭೇದ ಇಲ್ಲ, ವರ್ಗ ಭೇದ ಇಲ್ಲ, ವರ್ಣ ಭೇದ ಇಲ್ಲ ಅಂತ ಅತ್ಯುತ್ತಮವಾದಂತಹ ಜೀವೋಪಾರವಾದಂತಹ ಸಂವಿಧಾನವನ್ನ ಏನಾದ್ರು ಕೊಟ್ಟಿದ್ದಾರೆ ಅಂದ್ರೆ ಭಾರತದಲ್ಲಿ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್.
ಆದ್ದರಿಂದ ಫಸ್ಟ್ ಮೊದಲನೇದಾಗಿ ಪೂಜೆಕಾರ ಮಾಡ್ಬೇಕಾಗಿರುವಂತವ್ರು ಮಹಿಳೆಯರು, ಮತ್ತೆ ಬರೀ ಪರಿಶಿಷ್ಟ ಜಾತಿಯವರೆಲ್ಲ, ಎಲ್ಲ ಶೋಷಿತರು. ಭಾರತದಲ್ಲಿ ಪರಿಶಿಷ್ಟ ವರ್ಗ 1600 ಜಾತಿಗಳಿವೆ. ಇಲ್ಲಿ 51 ಜಾತಿ ಇದೆ ಕರ್ನಾಟಕದಲ್ಲಿ. ಪರಿಶಿಷ್ಟ ಜಾತಿ ಇಂಡಿಯಾದಲ್ಲಿ, ಭಾರತದಲ್ಲಿ 1000 ಜಾತಿ ಇದೆ. ಕರ್ನಾಟಕದಲ್ಲಿ 101 ಜಾತಿ ಇದೆ. ಮಂಡಲ ಆಯೋಗದ ಪ್ರಕಾರ 6000ಕ್ಕೂ ಹೆಚ್ಚು ಜಾತಿಗಳನ್ನ ಗುರುತಿಸಿದ್ದಾರೆ. ಅದರಲ್ಲಿ 3723 ಹಿಂದುಳಿದ ಜಾತಿಗಳನ್ನೇ ಗುರುತಿಸಿದ್ದಾರೆ ಮಂಡಲ ಆಯೋಗದಲ್ಲಿ. ಒಟ್ಟು 6000 ಜಾತಿಗಳನ್ನ ಹೇಳ್ತಾರೆ, 6000ಕ್ಕೂ ಹೆಚ್ಚು. ಅಂದ್ರೆ ಇಷ್ಟು ಎಲ್ಲಾ ಜಾತಿಗಳು ಕೂಡ, ಎಲ್ಲಾ ಧರ್ಮಗಳು, ಎಲ್ಲಾ ಜಾತಿಗಳು, ಎಲ್ಲಾ ಭಾಷೆಗಳನ್ನ ಒಂದೇ ಕೊಡೆಯಡಿಯಲ್ಲಿ, ಒಂದೇ ಸೂರಿನಡಿಯಲ್ಲಿ, ಒಂದು ತಾಯಿಯ ಮಕ್ಕಳಂತೆ ಭಾರತದಲ್ಲಿ ಸೋದರತೆಯಿಂದ, ಭಾತೃತ್ವದಿಂದ ಬದುಕಬೇಕು ಅಂತೇಳಿ ಸಂವಿಧಾನವನ್ನ ಕೊಟ್ಟಂತಹ ಮಹಾನ್ ಮಾನವತಾವಾದಿ ಬಾಬಾ ಸಾಹೇಬ್ ಅಂಬೇಡ್ಕರ್. ಆ ಕಾರಣದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನ ಯಾರಿಗೂ ಕೂಡ ಹೋಲಿಕೆ ಮಾಡಬಾರದು. ಹೀಗಾಗಿ ನಮ್ಮ ಸಂಘಟನೆಗಳು ಎಚ್ಚರಿಕೆಯಿಂದ ಮುಂದೆ ಮಾತಾಡಬೇಕಾಗಿದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಜಗಜೀವನ್ ರಾಮ್ ಅವರು 2 ಕಣ್ಣುಗಳಿದ್ದಾಗೆ, ನಮಗೆ ಸೂರ್ಯಚಂದ್ರ ಇದ್ದಾಗೆ, ಅದು ಸತ್ಯ. ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನ ಯಾರಿಗೂ ಹೋಲಿಕೆ ಮಾಡಕ್ ಸಾಧ್ಯ ಆಗಲ್ಲ. ಯಾಕಂದ್ರೆ ಅವ್ರು ಬರೆದಿರುವಂತ ಬರಹಗಳು 50,000 ಪುಸ್ತಕಗಳು ಲೈಬ್ರರಿ ಇತ್ತು ಅವರಿಗೆ. ವಿಶ್ವದಲ್ಲೇ ದೊಡ್ಡ ಪ್ರಖ್ಯಾತಿ, ಅಷ್ಟು ಪುಸ್ತಕಗಳನ್ನ ತೆರೆ ನೋಡಿದಂತ ಮಹಾ ಪ್ರಖ್ಯಾತಿ ಬಾಬಾ ಸಾಹೇಬ್ ಅಂಬೇಡ್ಕರ್. ಸಂವಿಧಾನವನ್ನ ರಚನೆ ಮಾಡೋದಕ್ಕೆ 7 ಜನ ಇದ್ರೂ ಕೂಡ ಕೊನೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬರೇ ಉಳ್ಕತ್ತಾರೆ. ಸಂವಿಧಾನ ರಚನೆ ಮಾಡುವಂತ ಸಂದರ್ಭದಲ್ಲಿ ಒಬ್ಬರು ನಿಧನರಾಗ್ತಾರೆ. 7 ಜನರಲ್ಲಿ 2 ದೆಹಲಿಯಿಂದ ಹೊರಗಡೆ ಇರ್ತಾರೆ, ಒಬ್ರು ಅಮೆರಿಕದಲ್ಲಿ ಇರ್ತಾರೆ, ಒಬ್ರು ರಾಜಕೀಯದಲ್ಲಿ ನಿರತರಾಗಿರ್ತಾರೆ, ಒಬ್ರು ರಾಜೀನಾಮೆಯನ್ನು ಕೊಡ್ತಾರೆ. 6 ಜನ ಹಿಂಗಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಒಬ್ಬರೇ 18 ಗಂಟೆಗಳ ಕಾಲ ಅಧ್ಯಯನ ಮಾಡಿದ್ದಾರೆ ಸಂವಿಧಾನ ಬರೆಯೋದು. 21,000 ಫುಟ್ ನೋಟ್ ಅನ್ನ ಬರೆದಿದ್ದಾರೆ ಅವರು ಸಂವಿಧಾನ ರಚನೆ ಮಾಡೋದು. ಸಂಸತ್ತಲ್ಲಿ, ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ 27,000 ಪ್ರಶ್ನೆಗಳಿಗೆ ಅತ್ಯಂತ ಸಾಕ್ಷಿರಹಿತವಾಗಿ, ಸಮರ್ಥವಾಗಿ ಉತ್ತರ ಕೊಟ್ಟಂತ ಗಂಡಗಲಿ ಯಾರಾದ್ರೂ ಇದ್ರೆ ಅದು ಬಾಬಾ ಸಾಹೇಬ್ ಅಂಬೇಡ್ಕರ್. 11 ಸಂಪುಟಗಳು ಇವತ್ತು ಕೂಡ ಒಂದು ಕಡೆ ಸ್ಟೋರ್ ಮಾಡಿದ್ದಾರೆ. 11 ಸಂಪುಟಗಳು ಅವರು ಸಂವಿಧಾನಕ್ಕೆ ತಯಾರು ಮಾಡಿದ್ದಂತ. 52 ದೇಶಗಳ ಸಂವಿಧಾನವನ್ನು ಅಧ್ಯಯನ ಮಾಡಿದ್ರು ಸಂವಿಧಾನ ಬರೆಯೋದಕ್ಕೆ. ಜಗತ್ತಲ್ಲಿ ಸಂವಿಧಾನ, ಭಾರತ ಸಂವಿಧಾನ ನೋಡಿದ್ರೆ ನೀವು ಅತ್ಯಂತ ಬೃಹತ್ ಸಂವಿಧಾನ ಜಗತ್ತಲ್ಲಿ ಯಾವುದಾದ್ರೆ ದೊಡ್ಡ ಸಂವಿಧಾನ ಭಾರತದ ಸಂವಿಧಾನ. ಅಮೆರಿಕನ್ ಸಂವಿಧಾನ ಬಿಲ್ ರೈಟ್ಸ್ ನಾವು ನೋಡಿದ್ರೆ ಬರೀ 10 ಪೇಜ್ ಇದೆ. ಇಲ್ಲಿ ಎಲ್ಲಾ ಜಾತಿ, ಎಲ್ಲಾ ವರ್ಗ, ಎಲ್ಲಾ ಭಾಷೆ, ಎಲ್ಲಾ ಧರ್ಮಗಳು ಒಟ್ಟಿಗೆ ಸೇರಿಸಬೇಕು, ಎಲ್ಲಾ ಸಂಸ್ಕೃತಿನ ಅಂದ್ರೆ ಅವರ ಪ್ರಯಾಸ ಎಷ್ಟಿರ್ಬೇಕು ಅನ್ನೋದನ್ನ ಈ ಸಂದರ್ಭದಲ್ಲಿ ನೆನೆಸ್ಕೋಬೇಕಾಗ್ತದೆ. ಆದ್ದರಿಂದ ಬಾಬಾ ಸಾಹೇಬರು ಜಯಂತಿಯನ್ನ 362 ದಿನಗಳು ವರ್ಷದಲ್ಲಿ ಯಾರಾದ್ರೂ ಒಬ್ರು ಜಯಂತಿ ಮಾಡ್ತಾರೆ ಅಂತಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಅನ್ನೋದನ್ನ ವರ್ಷ ಪೂರ್ತಿ ಮಾಡ್ತಾರೆ. ಬರೀ 14ನೇ ತಾರೀಕಲ್ಲ. ಒಬ್ಬ ಮನುಷ್ಯನ ಜಯಂತಿಯನ್ನ, ಒಬ್ಬ ಮಾನವನ ಜಯಂತಿಯನ್ನ, ಒಬ್ಬ ವ್ಯಕ್ತಿಯ ಜಯಂತಿಯನ್ನ ವರ್ಷ ಪೂರ್ತಿ ಎಲ್ಲ ಕಡೆ ಮಾಡ್ತಾರೆ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಅನ್ನೋದನ್ನ ತಿಳ್ಕೊಂಡು 100 ವಿಶ್ವವಿದ್ಯಾನಿಲಯಗಳಲ್ಲಿ 100 ವಿಶ್ವವಿದ್ಯಾನಿಲಯಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನ ಮತ್ತು ಸಾಧನೆಯನ್ನ ಸಂಶೋಧನೆ ನಡೀತಾ ಇದೆ. ಒಬ್ಬ ವ್ಯಕ್ತಿಯ ಬಗ್ಗೆ, ವ್ಯಕ್ತಿ ಜೀವನ ಮತ್ತು ಸಾಧನೆಯ ಬಗ್ಗೆ ಲಕ್ಷಾಂತರ ಸಾಹಿತ್ಯಗಳು, ಲೇಖಕರು ಇವತ್ತು ಕೂಡ ಬರೀತಾವ್ರೆ, ಬರೆದಿದ್ದಾರೆ. ಲಕ್ಷಾಂತರ ಪುಸ್ತಕಗಳು
ವ್ಯಕ್ತಿಯ ಬಗ್ಗೆ ಬರೆದಿದ್ದಾರೆ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಈ ದೇಶದ ಅನೇಕ ದೇಶದ ಮುತ್ಸದ್ದಿಗಳು, ರಾಜಕೀಯ ಮುತ್ಸದ್ದಿಗಳು, ದೇಶದ ಅನೇಕ ರಾಜಕೀಯ ಪಂಡಿತರು, ದೇಶದ ಮಹಾ ವಿದ್ಯಾವಂತರು ಬಾಬಾ ಸಾಹೇಬರ ಬಗ್ಗೆ ಹೊಗಳಿಕೆಯ ಮಾತುಗಳನ್ನ ಮತ್ತೆ ಅವರ ಜ್ಞಾನದ ಎತ್ತರದ ಜ್ಞಾನದ ಶಿಖರವನ್ನ ಬಾಬಾ ಸಾಹೇಬರು ಏರಿದ್ದಾರೆ. ಮಹಾಜ್ಞಾನಿ ಅವರು ವೈಚಾರಿಕ ಶಿಖರ, ಜ್ಞಾನದ ಶಿಖರ ಅಂತ ಬಣ್ಣಿಸಿದ್ದಾರೆ ಅಂತ ಅಂದ್ರೆ ವ್ಯಕ್ತಿಯ ಬಗ್ಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಆದ್ದರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಯಾವುದೇ ಜಾತಿ ಧರ್ಮದಿಂದ ನಾವು ಅಳಿಬಾರದು, ತುಲನೆ ಮಾಡಬಾರದು. ನೀವು ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಕೆಲವರು ಮಾದಿಗ ಸಮಾಜ, ವಲಯ ಸಮಾಜ ಅಂತಾರೆ. ನಾನು ನಿಮ್ ಮಾತನ್ನ ಹೇಳಕ್ ಇಚ್ಛೆ ಪಡ್ತೀನಿ. ನೀವು ರೆಕಾರ್ಡ್ ಮಾಡ್ಕೊಳ್ಳಿ, ಯಾವ್ದನ್ನ ಇದ್ರಲ್ಲಿ ಬಿಡಿ, ಆನ್ಸರ್ ಮಾಡ್ತೀನಿ. ಅಲ್ಲಿರ್ತಕ್ಕಂಥ ಮಹಾರಾಷ್ಟ್ರದಲ್ಲಿರ್ತಕ್ಕಂಥ ಮಹರು ಇಲ್ಲಿಯ ಒಂದು ರೀತಿಯಲ್ಲಿ ವಲಯ ಸಮಾಜದ ಸಮಾನ ಜಾತಿ ಆದರೂ ಕೂಡ ಸಮಾನಾಂತರ ಜಾತಿ ಅಲ್ಲ. ಮಾದಿಗ ಸಮಾಜದ ಸಮಾನಾಂತರ ಜಾತಿ ಆದರೂ ಸಮಾನ ಜಾತಿ ಅಲ್ಲ. ಜಗ್ಜೀವನ್ ರಾಮರು ಅಲ್ಲಿನ ಚಮಾರರು, ಇಲ್ಲಿನ ಮಾದಿರು ಸಮಾನ ಜಾತಿ ಆದ್ರೂ ಕೂಡ ಸಮಾನಾಂತರ ಜಾತಿ ಅಲ್ಲ. ಹಂಗಾಗಿ ಅಲ್ಲಿರ ಜಗ್ಜೀವನ್ ರಾಮ್ ಅವರ ಚಮಾರ್ ಜಾತಿಯ ಅಲ್ಲಿಯ ಕಲ್ಚರ್ಗಳೇ, ಅಲ್ಲಿಯ ಕಸುಬುಗಳೇ ಬೇರೆ. ಮಹರ್ ಜನಾಂಗದ ಕಸುಬು, ಅಲ್ಲಿನ ಜನಾಂಗದ ಭೌಗೋಳಿಕ ಹಿನ್ನೆಲೆನೇ ಬೇರೆ. ಇಲ್ಲಿ ಕರ್ನಾಟಕದಲ್ಲಿ ಇರ್ತಕ್ಕಂಥ ವಲಯ ಮತ್ತು ಮಾದಿಗ ಸಮಾಜದ ಸಮಾನಾಂತರ ಮತ್ತು ಸಮಾನ ಜಾತಿಗಳೇ ಬೇರೆ. ಆ ಕಾರಣದಿಂದ ಅವ್ರನ್ನ ಜಾತಿಗಳಿಯೋದು ಬೇಡ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಚ್ಛೆ ಪಡ್ತೀನಿ. ಇದು ಅತ್ಯಂತ ಸಂಶೋಧನಾ ವಿಚಾರ. ಆ ಕಾರಣದಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬ ಮಹಾಮಾನವ. ಅವರು ಜಾತಿಯನ್ನ ಮೀರಿ, ವರ್ಗವನ್ನ ಮೀರಿ, ಮಾನವ ಕುಲವನ್ನೇ ಮೀರಿ ಯಾರಾದ್ರೂ ಇದಾರೆ ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಾಗ್ತದೆ. ಇದು ಭಾರತದಲ್ಲಿ ಜಾತಿ ವಲಸು. ಇಲ್ಲಿ ಯಾವ ರೀತಿ ಜಾತಿಯ ವಲಸು ಅಂತಂದ್ರೆ, ಒಂದು ದೇವಸ್ಥಾನಕವಾದ 6 ವರ್ಷದ ಮಗುನ ಕೊಂದು ಬಿಡುತ್ತೆ. ಕಂಬಾಲ್ಪಲ್ಲಿನಲ್ಲಿ ಸಣ್ಣ ವಿಚಾರಕ್ಕೆ 7 ಜನ ಒಂದೇ ಕುಟುಂಬದ ತಾಯಿ, ಮಗ, ತಂದೆಯನ್ನ ಒಂದು ಮನೆಯಲ್ಲಿ ಕೂಡಿ ಹಾಕಿ, ತಂದೆ, ಮಗ, ತಾಯಿ ಬೆಂಕಿ ಹಾಕಿ ಅವ್ರ ಅಕ್ರಂದನ ಚೀರಾಟ ಮಾಡಿದ್ರು ಕೂಡ ಸುಟ್ಟಾಕ್ಬಿಡ್ತಾರೆ ಜಾತಿ ಕಾರಣಕ್ಕೋಸ್ಕರ. ಬೂಸನೂರಲ್ಲಿ ಒಬ್ಬ ಉಪಾಧ್ಯಾಯ, ಅವರು ಅವ್ರ ಮಕ್ಕಳನ್ನ ಬೀದಿ ನೋಡದಾಗ, ಚಹದ ಅಂಗಡಿಗೆ ಹೋದವರು ನೋಡಿದಾಗ. ಭಾರತದಲ್ಲಿ 75 ವರ್ಷ ಆಗಿದೆ ಸ್ವತಂತ್ರ ಬಂದು. 75 ವರ್ಷ ಆದ್ರೂ ಕೂಡ ಇನ್ನ ಜಾತಿ, ಭ್ರಷ್ಟಾಚಾರ, ಹಸಿವು, ಅಸಮಾನತೆ, ಅಹಂಕಾರ, ಸ್ವಜನ ಪಕ್ಷಪಾತ ಹೋಗೇ ಇಲ್ಲ. ಆದ್ದರಿಂದ ಜಾತಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಗ್ಜೀವನವನ್ನು ಎಳೆದು ತರೋದು ಸರಿಯಲ್ಲ. ಅವರು ಜಾತಿ ನಿರ್ಮೂಲನೆ ಹೋರಾಟ ಮಾಡೋದಂತವ್ರು, ಎಲ್ಲಾ ಜನಾಂಗದ ಪರವಾಗಿ ಹೋರಾಟ ಮಾಡಿದಂತವ್ರು. ಪರಿಶಿಷ್ಟ ಜಾತಿ ವರ್ಗಕ್ಕೆ ಅಷ್ಟೇ ಅಲ್ಲ, ಎಲ್ಲ ಈ ದೇಶದ ಎಲ್ಲ ಮಾನವರ ಪರವಾಗಿ, ಈ ದೇಶದ ಎಲ್ಲ ಅಸಮಾನರ ಪರವಾಗಿ ಈ ಅಸಮಾನತೆಯನ್ನ ನಿವಾರಣೆ ಮಾಡೋದಕ್ಕೆ ಹೋರಾಟವನ್ನ ಮಾಡಿದಂತವ್ರನ್ನ ಜಾತಿ ಕಾರಣಕ್ಕೋಸ್ಕರ ನಾವು ಎಳೆತರೋದು ಸರಿಯಲ್ಲ. ಇವತ್ತೇನಾಗಿದೆ ಅಂದ್ರೆ, ದಲಿತ ಚಳವಳಿಯ ಬೂನಾದಿಯಾಗಿದ್ದ ವಲೆಮಾದಿಗರು ಇಂದು ಒಳ ಮೀಸಲಾತಿ ಕಾರಣಕ್ಕಾಗಿ ಕಳ್ಳು ಬಳ್ಳಿ ಸಂಬಂಧವನ್ನೇ ಅರಿತುಕೊಂಡಿದ್ದಾರೆ. ಒಳ ಮೀಸಲಾತಿ ಹೋರಾಟದ ಸಂದರ್ಭದಲ್ಲಿ ಬುದ್ಧ ತತ್ವ, ಅಂಬೇಡ್ಕರವಾದವೆಂದು ದಾಸಂಸ ಹಾಗೂ ದಲಿತ ಚಳವಳಿಯ ವಾರಸುದಾರರಂತೆ ವರ್ತಿಸಿದ
ವಲಯ ಸಹೋದರ ಸಮುದಾಯದ ಕೆಲವು ಮುಖಂಡರು ಸಮಷ್ಟಿಯ ಪ್ರಜ್ಞೆಯನ್ನು ಕಳೆದುಕೊಂಡು ತೀರ ಸ್ವಾರ್ಥ ಹಾಗೂ ಸ್ವಜಾತಿ ನಿಷ್ಠೆಯಿಂದ ಮೌನಕ್ಕೆ ಶರಣಾಗಿದ್ದಾರೆ. ಈ ಮೌನಕ್ಕೆ ಶರಣಾಗಿರುವುದರಿಂದ ಪರಿಶಿಷ್ಟ ಜಾತಿಗಳಲ್ಲಿ ಜಟಿಲ ಸಮಸ್ಯೆ ಸೃಷ್ಟಿಯಾಗಿ ಒಲೆಮಾದಿಗರ ಮಧ್ಯೆ ಒಳ ಜಗಳ, ಜಾತಿಯ ಜಗಳ ಜ್ವಾಲಾಮುಖಿಯಾಗಿದೆ. ಸಿದ್ದಣ್ಣ, ಮುಖ್ಯಮಂತ್ರಿ ಸಿದ್ದಣ್ಣ ಪರಿಶಿಷ್ಟ ಜಾತಿ ಅಭಿವೃದ್ಧಿಯ TSPಯ 39,000 ಕೋಟಿ ಹಣವನ್ನ ದುರ್ವಿನಿಯೋಗ ಮಾಡ್ಕೊಂಡಿದ್ರು ಕೂಡ ದಲಿತ ಚಳವಳಿ ನೇತಾರರು ಅಂತ ಓಡಾಡದಂತವ್ರು ಒಂದು ಹೇಳಿಕೆಯನ್ನು ಕೂಡ ಖಂಡಿಸಿದಂತ ಮಟ್ಟಕ್ಕೆ ಹೋಗಿ ಅಧಿಕಾರಕ್ಕೆ ಹೋಗಿ ಅಭಾವಿ ಇಡ್ತಾ ಇದ್ದಾರೆ. ಅದನ್ನ ಈ ಸಂದರ್ಭದಲ್ಲಿ ನಾನು ಖಂಡಿಸಕ್ಕೆ ಇಚ್ಛೆ ಪಡ್ತೀನಿ. ಯಾರು ಅಂಬೇಡ್ಕರ್ ವಾದಿ ಅಂತ ಹೇಳಿ, ಬುದ್ಧವಾದಿ ಅಂತ ಹೇಳಿ, ಮಾನವತಾವಾದದ ಬಗ್ಗೆ ಹೋರಾಟವನ್ನು ಮಾಡುವಂತವ್ರು ಜಾತಿ ದೃಷ್ಟಿಯಿಂದ ನೋಡ್ತಾ ಇದ್ದಾರೆ. ಒಳ ಮೀಸಲಾತಿ ಒಂದು ಜಾತಿಗೆ ಸಂಬಂಧಿಸಿದ ವಿಚಾರ ಅಲ್ಲ. ಇದನ್ನ ಗೊಂದಲಕ್ಕೆ ಈಡು ಮಾಡ್ತಾವ್ರೆ. ತಿಳುವಳಿಕೆ ಇಲ್ಲದಂತ ಮುಗ್ಧ, ಶೋಷಿತ, ಅನಕ್ಷರಸ್ಥ, ಅಜ್ಞಾನದಲ್ಲಿರ್ತಕ್ಕಂಥ ಒಂದು ಸಮಾಜದ ಮಧ್ಯೆ ವಿಷಗಾಳಿಯನ್ನ, ವಿಷ ಬೀಜವನ್ನ ಮತ್ತೆ ಗೊಂದಲದ ವಿಚಾರವನ್ನ ಸಮಾಜದ ಮಧ್ಯೆ ಹಾಕಿ ಒಳ ಮೀಸಲಾತಿ ಅಂತ ಅರ್ಥ ಮಾಡ್ಕೊಂಡ್ರೆ ಒಳ ಮೀಸಲಾತಿ ಬಗ್ಗೆ ಹೋರಾಟ ಮಾಡೋರಿಗೆ ಒಳ ಮೀಸಲಾತಿ ಅರ್ಥ ಆಗಿಲ್ಲ. ಬುದ್ಧ, ಅಂಬೇಡ್ಕರ್ ಅಂತ ಹೋರಾಟ ಮಾಡೋರಿಗೆ ಮೀಸಲಾತಿನೇ ಅರ್ಥ ಆಗಿಲ್ಲ. ಮೀಸಲಾತಿ ಅಸ್ಪೃಶ್ಯತೆ ಆಚರಣೆಗೋಸ್ಕರ ಬಂದಂತ ಮೀಸಲಾತಿ. ಈ ದೇಶದ ಪ್ರಧಾನಿಗೆ ಮೀಸಲಾತಿ ಅರ್ಥ ಆಗಿಲ್ಲ. ಅಹಿಂದ ಅಧಿಕಾರ ಅನ್ನೋ ಸಿದ್ದರಾಮಯ್ಯರಿಗೆ ಮೀಸಲಾತಿ ಅರ್ಥ ಆಗಿಲ್ಲ. ಅಲ್ಲಿ ಬ್ರಾಹ್ಮಣ ಮತ್ತು ಸಂಬಂಧಿತ ಜಾತಿಗೆ 10% ಮೀಸಲಾತಿನ ಮೋದಿ ಸರ್ಕಾರದಲ್ಲಿ ಕೊಟ್ಬಿಡ್ತಾರೆ. ಅದು ಸಂವಿಧಾನದ ವಿರೋಧಿ ಕ್ರಮ. ಇಲ್ಲಿ ಸಿದ್ದರಾಮಯ್ಯನವರು ಅಹಿಂದ ನಾಯಕ ಅಂತ ಹೇಳ್ಕತ್ತಾರೆ. SCP TSP ಕಾಯ್ದೆ ತರ್ತಾರೆ. ಆದ್ರ ದುಡ್ಡೆಲ್ಲನೂ ಕನ್ನ ಹಾಕಿ ರಸ್ತೆಗೆ, ಕಡೆಗೆ ಹುಲಿ ಸಂರಕ್ಷಣೆಗೆ, ಡ್ಯಾಮ್ಗಳಿಗೆ, ಮೇಲ್ಸೇತುವೆಗೆ ಬಳಸಿಕೊಡ್ತಾರೆ ದಲಿತರ ದುಡ್ಡನ್ನ. ನೋಡ್ರೆ ನಾನು ದಲಿತರ ನಾಯಕ ಅಂತ ಹೇಳ್ತಾರೆ. ಅಂದ್ರೆ ಇವ್ರಿಗೆ ಮೀಸಲಾತಿನೂ ಅರ್ಥ ಆಗಿಲ್ಲ, ಇವ್ರಿಗೆ ಪರಿಶಿಷ್ಟ ಜಾತಿಯವರಿಗೆ ಅಥವಾ ಹಿಂದುಳಿದವ್ರಿಗೆ, ಪರಿಶಿಷ್ಟ ವರ್ಗಗಳಿಗೆ, ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ಏನ್ ಕೊಡಬೇಕು ಅನ್ನೋದು ಕೂಡ ಸಿದ್ದರಾಮಯ್ಯನ ಸರ್ಕಾರಕ್ಕೆ ಪ್ರಜ್ಞಾಹೀನರಾಗಿದ್ದಾರೆ. ಒಂದು ವರ್ಗ ಒಳ ಮೀಸಲಾತಿಯನ್ನ 35 ವರ್ಷಗಳ ಕಾಲ ದೀರ್ಘ ಹೋರಾಟ ಯಾವ್ದಾದ್ರು ನಡೆದಿದೆ ಅಂದ್ರೆ ಇಡೀ ರಾಜ್ಯದಲ್ಲಿ ಅದು ಒಳ ಮೀಸಲಾತಿ ವರ್ಗೀಕರಣಕ್ಕೋಸ್ಕರ ಅನ್ನೋ ಮಾತನ್ನ ಐತಿಹಾಸಿಕ ಹೋರಾಟ ಅನ್ನೋದನ್ನ ನಾವು ತಿಳ್ಕೋಬೇಕಾಗಿದೆ. ಒಳ ಮೀಸಲಾತಿ ವರ್ಗೀಕರಣವನ್ನು ಮಾಡಿಬಿಟ್ರೆ 101 ಜಾತಿಗಳಲ್ಲಿ ಇರ್ತಕ್ಕಂಥ ವಿರಸ, ಒಳ ಜಗಳ, ಅಸಮ ಒಂದು ಏನು ಒಬ್ಬೊಬ್ಬರಲ್ಲಿ ಇರ್ತಕ್ಕಂಥ ಒಂದು ಗೊಂದಲ, ಅನುಮಾನ ನಿವಾರಣೆ ಆಗ್ತದೆ. ಇದು ನಿವಾರಣೆ ಆದ್ರೆ ಇವರೆಲ್ಲ ಒಂದಾಗ್ಬಿಡ್ತಾರೆ ಅಂತ ಸೇರಿ ಹೇಳಿ ಸಿದ್ದರಾಮಯ್ಯನವರು ಮುಂದೂಡ್ಕೊಂಡು ಹೋಗ್ತಾರೆ ಅವ್ರ ಸರ್ಕಾರ ಇವರನ್ನ. ಯಾಕಂದ್ರೆ ಇವ್ರನ್ನ ಓಟಿನ ಬ್ಯಾಂಕ್ ಅನ್ನಾಗಿ ನೋಡ್ತಾ ಇದೆ. ಮೊನ್ನೆ ದಾವಣಗೆರೆ ಬಾಗಲಕೋಟೆ ಚುನಾವಣೆಯಲ್ಲಿ ಕ್ಯಾಬಿನೆಟ್ ಅನ್ನು ಮುಂದಕ್ಕಾಕಿ 9ನೇ ತಾರೀಕು ಮಾಡ್ತೀವಿ ಅಂತೇಳಿ 9ನೇ ತಾರೀಕು ಕ್ಯಾಬಿನೆಟ್ ಮಾಡಿರ. ಈಗ 10ನೇ ತಾರೀಕು ಮಾಡ್ತೀವಿ ಅಂತ ಸಬ್ಜೆಕ್ಟೇ ಇಲ್ಲ. 3 ಪಕ್ಷಗಳು, ಕಾಂಗ್ರೆಸ್, ಬಿಜೆಪಿ ದಳ, 3 ಪಕ್ಷಗಳು ಪ್ರಣಾಳಿಕೆ ಹಾಕೊಂಡ್ರು ಒಳ ಮೀಸಲಾತಿ ಹೋರಾಟ ಮಾಡ್ತೀವಿ ಅಂತ. ಯಾಕೆ ಹಾಕೊಂಡ್ರು ಪ್ರಣಾಳಿಕೆಯಲ್ಲಿ? ಮತಕ್ಕೋಸ್ಕರ, ಮತದ ಬೇಟೆ, ಮತಕ್ಕೆ ಕನ್ನ. ಸುಪ್ರೀಂ ಕೋರ್ಟ್ ಆದೇಶ ಕೊಟ್ಟಿದೆ, ಆದ್ರೂ ಕೂಡ ಒಳ ಮೀಸಲಾತಿ ವರ್ಗೀಕರಣ ಮಾಡಿಲ್ಲ. ಒಂದು ಕಡೆ ಮಾದಿಗ ಮತ್ತು ಮಾದಿಗ ಸಂಬಂಧಿತ ಜಾತಿಗಳು ಹೋರಾಟವನ್ನು ಒಳ ಮೀಸಲಾತಿ ಮಾಡಲೇಬೇಕು ಅಂತ ಮಾಡ್ತಾರೆ. ಇನ್ನೊಂದು ಕಡೆ ವಲಯ ಮತ್ತು ವಲಯ ಸಂಬಂಧಿತ ಜಾತಿಗಳು ಬೇಡ ಅಂತ ಮಾಡ್ತಾರೆ. ಇನ್ನೊಂದು ಕಡೆ ಗೋವಿ, ಕೊರ್ಮ, ಕೊಂಚ ಜಾತಿಗಳು ಮಾಡ್ಲೇಬಾರ್ದು ಅಂತ ಮಾಡ್ತಾರೆ. ಯಾಕಂಗ್ ಹೋರಾಟ ಮಾಡ್ತೇವೆ ಅನ್ನೋದನ್ನ ನಾವು ತಿಳ್ಕೋಬೇಕಲ್ವಾ? ನೋಡ್ರಿ, ಇಲ್ಲಿ ದಲಿತ ಸಂಘರ್ಷ ಸಮಿತಿ ಹೋರಾಟ ಮಾಡೋದಿದೆಯಲ್ಲ,
ಆ ಜಾತಿನಲ್ಲಿರ್ತಕ್ಕಂಥ ಕಟ್ಟಕಡೆ ಸಮಾಜದ ಪರವಾಗಿ. ಕಟ್ಟಕಡೆ ಸಮಾಜ ಅಂದ್ರೆ 101 ಜಾತಿಗಳಲ್ಲಿ ಮೋಚಿ ಅಂತ ಜಾತಿ ಇದೆ, ದಕ್ಕಲಿಗ ಅನ್ನೋ ಜಾತಿ ಇದೆ, ಡೋಹಾರ ಅನ್ನೋ ಜಾತಿ ಇದೆ, ಸಮಗಾರ ಅನ್ನೋ ಜಾತಿ ಇದೆ, ಮಚ್ಚಿಗ ಅನ್ನೋ ಜಾತಿ ಇದೆ, ಕಪ್ಪೆ ವಲಯ ಅನ್ನೋ ಜಾತಿ ಇದೆ, ತಿಗಳ ವಲಯ ಅಂತ ಜಾತಿ ಇದೆ, ಮಶಣ ವಲಯ ಅನ್ನೋ ಜಾತಿ ಇದೆ. ಅಂದ್ರೆ ಈ ಜಾತಿಗಳು ಇದಾವಲ್ಲ, ಇವಕ್ಕೆ ಏನು ಸಿಕ್ಕಿಲ್ಲ ಮೀಸಲಾತಿನಲ್ಲಿ. ಇನ್ನು ಅಲೆಮಾರಿ ಜಾತಿ ಅದರೊಳಗಡೆ 59 ಜಾತಿಗಳು ಇದಾವೆ. 59 ಜಾತಿನಲ್ಲಿ ಕೆಲವು ಜಾತಿಗಳಿಗೆ ಆಧಾರ್ ಕಾರ್ಡೇ ಇಲ್ಲ, BPL ಕಾರ್ಡೇ ಇಲ್ಲ. 40 ಜಾತಿಗಳು, ಈ 101 ಜಾತಿಗಳಲ್ಲಿ 40 ಜಾತಿಗಳು ಪ್ರಬುದ್ಧ ಯೋಜನೆ, ಸರ್ಕಾರದ ವಿದ್ಯಾಶ್ರೀ ಯೋಜನೆಗೆ ಆ ಮಕ್ಕಳು ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಹಾಕಿಲ್ಲ, ತಗೊಂಡೇ ಇಲ್ಲ. ಎಷ್ಟು 75 ವರ್ಷದಿಂದನೂ ಯಾವುದೇ ಸೌಲಭ್ಯ ಪಡ್ಕೊಂಡಿಲ್ಲ 40 ಜಾತಿಗಳು. ಇನ್ನ 40 ಜಾತಿಗಳು ಇಂಜಿನಿಯರು, ಡಾಕ್ಟರ್ ಆಗೇ ಇಲ್ಲ. ಇನ್ನು 12 ಜಾತಿಗಳು ಸರ್ಕಾರದ ಯಾವುದೇ ಸೌಲಭ್ಯಗಳನ್ನ ಸ್ವತಂತ್ರ ಬಂದಾಗಿಂದ ತಾಂಡಿಲ್ಲ. ಇದನ್ನ ದಲಿತ ಸಂಘರ್ಷ ಸಮಿತಿ ಕೇಳೋದು ಬೇಡವಾ? ಮೀಸಲಾತಿ ವರ್ಗೀಕರಣ ಮಾಡಿ ಅನ್ನೋದು ಬೇಡವಾ? ಅದನ್ನ ಜಾತಿ ಬಣ್ಣ ಕಟ್ಕೊಂಡು ಹೋದ್ರೆ ನೀವು ಸರಿನಾ? ನಾನು ಒಂದು ಮಾತನ್ನ ಹೇಳ್ತೀನಿ, ಒಳ ಮೀಸಲಾತಿ ಮಾಡಿದ್ರು ಕೂಡ ಅದ್ರೊಳಗೆ ತಿರ್ಗ ಒಳ ಮೀಸಲಾತಿ ಕೊಡಿ ಅಂತ ಹೋರಾಟ ಮುಂದೆ ನಡೀತದೆ. ಒಳ ಮೀಸಲಾತಿ ಮಾಡಿದ್ರು ತಿರ್ಗ ಒಳ ಮೀಸಲಾತಿ ಅದ್ರೊಳಗೆ ಕೊಡಿ ಅಂತ ಮಾಡ್ತಾರೆ. ಯಾಕೆ ಗೊತ್ತಾ? ಅದ್ರೊಳಗೆ ಮಾದಿಗ ಸಂಬಂಧಿತ ಜಾತಿಗಳು ಇದಾವಲ್ಲ, ಮಾದಿಗರು ತಿನ್ಬಿಟ್ರು ಅಂತ ಎದ್ದೇಳ್ತಾರೆ. ವಲಯದಲ್ಲಿ ಇದೆಯಲ್ಲ, ವಲಯ ಸಂಬಂಧಿತ ಸಣ್ಣ ಸಣ್ಣ ಜಾತಿ ಇದಾವಲ್ಲ, ಇವ್ರು ತಿನ್ಬಿಟ್ರು ಅಂತ ಎದ್ದೇಳ್ತಾರೆ. ಆ ಕಾರಣಕ್ಕೋಸ್ಕರ ಹಿಂದುಳಿದ ಮೀಸಲಾತಿಯಲ್ಲೂ ಕೂಡ ವರ್ಗೀಕರಣ ಆಗಿದೆ. ಇಲ್ಲೂ ಕೂಡ ಕಟ್ಟ ಕಡೆಯ ಪರವಾಗಿ ಬಾಬಾ ಸಾಹೇಬರು ಜಗ್ಜೀವನರಾಮ್ ಅವರು ಹೋರಾಟ ಮಾಡಿದ್ದು ಕಟ್ಟ ಕಡೆ ಸಮಾಜಕ್ಕೋಸ್ಕರ, ಅಸ್ಪೃಶ್ಯತ ಸಮಾಜ ಮೇಲೆತ್ತಕ್ಕೋಸ್ಕರ. ನಾವು ಕೂಡ ಘಾತಕರಾಗಿ ಅಂಚುಣ್ಣ ಮನಸ್ಥಿತಿ ಇಲ್ದಲೆ ನಮ್ಮ ವಿಶ್ವ ಚೆನ್ನಾಗಿ ಹೇಳ್ತ ಈ ಮೀಸಲಾತಿಯನ್ನು, ಒಳ ಮೀಸಲಾತಿಯನ್ನ ಬಾಬಾ ಸಾಹೇಬರ ಕಣ್ಣುಗಳಿಂದ ನೋಡಿ, ಬಾಬಾ ಸಾಹೇಬ್ ಹೃದಯದಿಂದ ನೋಡಿ, ಆಗ ಮಾತ್ರ ನಿಮ್ಗೆ ಜಾತಿಯ ಒಂದು ಅದೃಷ್ಟಿ ಹೋಗ್ತದೆ. ಇವತ್ತು ಯಾರು ಬುದ್ಧವಾದಿಗಳು ಅಂತಾರೋ, ಅಂಬೇಡ್ಕರ್ ವಾದಿಗಳು ಅಂತಾರೋ, ಮಹಾಮಾನವತಾವಾದಿಗಳು ಅಂತಾರೋ, ಈಗ ಲೋಕ ಪ್ರಶಸ್ತಿ ತಾಂತವ್ರು ವಿಧಾನಸೌಧದಲ್ಲಿ 5 ಜನ. ಯಾರ್ಯಾರು ಪ್ರಶಸ್ತಿಗಳು ಪಡ್ಕಂತವ್ರ ಸರ್ಕಾರದಲ್ಲಿ, ಇವ್ರೆಲ್ಲರಿಗೂ ಕೂಡ ಅಂಬೇಡ್ಕರ್ ತತ್ವನೂ ಗೊತ್ತಿಲ್ಲ, ಬುದ್ಧನ ನೀತಿ ತತ್ವಗಳು ಗೊತ್ತಿಲ್ಲ, ಬಸವಣ್ಣನ ವಿಚಾರಗಳು ಕೂಡ ಗೊತ್ತಿಲ್ಲ. ನಿಮ್ಮ ಹೃದಯ ವಿಶಾಲವಾಗ್ಲಿ. ನೀವು ಜಾತಿಯನ್ನ ಕಟ್ಕೊಂಡು ಏನೂ ಸಾಧನೆ ಮಾಡಕ್ಕಾಗಲ್ಲ. ಜಾತಿಯನ್ನು ಕಟ್ಕೊಂಡು ಹೋದ್ರೆ ನೀವು ರಾಜಕೀಯದಾಗ ಏನಾದ್ರೂ ಒಂದು ಸ್ಥಾನ ಪಡಿಬಹುದು, ಆದ್ರೆ ನಿಮ್ಮ ಹೃದಯದಲ್ಲಿ ಸ್ಥಾನ ಪಡೆಯಕ್ಕೆ ಸಾಧ್ಯ ಇಲ್ಲ. ಆ ಕಾರಣದಿಂದ ಹೋರಾಟ ಮಾಡುವಂತವ್ರು ಮನಸ್ಸು ವಿಶಾಲವಾಗ್ಲಿ ಅಂತ ನಾನು ಈ ಒಂದು ದಾಸಂಸ ಮತ್ತು RPIBಯ ನಮ್ಮ ಮಹಾ ಸಮಾವೇಶದಲ್ಲಿ ನಾನು ಮನವಿ ಮಾಡೋದು ಅಂದ್ರೆ, ನಿಮ್ಮ ಹೃದಯಗಳು ವಿಶಾಲವಾಗ್ಲಿ. ಈ 101 ಜಾತಿಯಲ್ಲಿ ಇರ್ತಕ್ಕಂಥ ಕಟ್ಟ ಕಡೆಯವರಿಗೋಸ್ಕರ ಹೋರಾಟವನ್ನು ಮಾಡಿ. ಯಾರು ಇದು ನಿಷ್ಠೂರ ಹೋರಾಟ, ಇದು ಯಾವ ಒಂದು ಜಾತಿ ಪರವಾಗಲ್ಲ, ಯಾವ ಒಂದು ವರ್ಗದ ಪರವಾಗಲ್ಲ. ಆದ್ರೆ ಕೊನೆಯದಾಗ ಅದನ್ನ ಹೇಳಬೇಕು ಅಂದ್ರೆ, ಮೀಸಲಾತಿ ಕೂಡ ಒಂದು ತಾತ್ಕಾಲಿಕ ಪರಿಹಾರ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ಬಿಡ್ತಾರೆ. ಯಾಕೆ ತಾತ್ಕಾಲಿಕ ಪರಿಹಾರ ಅಂದ್ರೆ, ಈಗ ಮೀಸಲಾತಿಯಿಂದ ಸ್ವಲ್ಪ ನಿಮ್ಗೆ ಶಿಕ್ಷಣ ಸಿಕ್ಕಿದೆ, ಶಿಕ್ಷಣದಿಂದ ಉದ್ಯೋಗ ಸಿಕ್ಕಿದೆ, ಉದ್ಯೋಗದಿಂದ ಸ್ವಾಭಿಮಾನ ಆತ್ಮಗೌರವ ಸಿಕ್ಕಿದೆ. ಆದ್ರೆ ಮೀಸಲಾತಿನೂ ಇಲ್ಲದೆ ಹೋದ್ರೆ, ಉಪಕ್ರಮನೂ ಇಲ್ಲದೆ ಹೋಗಿದ್ರೆ, ನೀವು ಯಾವುದೇ ಸೌಲಭ್ಯ ಇಲ್ಲದೆ ವಂಚಿತರಾಗ್ತಾ ಇದ್ರಿ. ಆದ್ರೆ ಪರ್ಮನೆಂಟ್ ಸೊಲ್ಯೂಷನ್, ಶಾಶ್ವತ ಪರಿಹಾರ ಅಂದ್ರೆ ನೀವು ಈ ದೇಶದ ಅಧಿಕಾರವನ್ನ ಗ್ರಹಣ ಮಾಡಬೇಕಾಗಿದೆ. ಈ ದೇಶದ ರಾಜಕೀಯ ಅಧಿಕಾರವನ್ನ ಹಿಡಿಬೇಕಾಗಿದೆ ನೀವು. ಅದು ಬಾಬಾ ಸಾಹೇಬರ ತತ್ವ, ಸಿದ್ಧಾಂತ ಮತ್ತು ಡೈರೆಕ್ಷನ್ಸ್. ಅವರ ಕರೆ ನಿರ್ದೇಶನ ಏನಂದ್ರೆ, ನನ್ನ ಜನ ಆಳುವ ದೊರೆಗಳಾಗಬೇಕು, ಈ ದೇಶ ಸದೃಢ ಭಾರತ ಆಗಬೇಕು, ಪ್ರಬುದ್ಧ ಭಾರತ ಆಗಬೇಕು ಅಂತ ಬಾಬಾ ಸಾಹೇಬರ ಕನಸು. SC ST OBCಗಳು
ಧಾರ್ಮಿಕ ಅಲ್ಪಸಂಖ್ಯಾತರಿದ್ದೀರಿ, ಅದಕ್ಕೆ ನಾವು ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಐಕ್ಯತಾ ಸಮಾವೇಶ. ನೀವು ಐಕ್ಯತೆ ಆದ್ರೆ, ಒಗ್ಗಟ್ಟಾದ್ರೆ, ಮತದ ಜಾಗೃತಿಯನ್ನ, ಮತದ ಮಹತ್ವವನ್ನು ತಿಳ್ಕೊಂಡ್ರೆ, ಮತವನ್ನ ಚಲಾಯಿಸುವುದು ಎಚ್ಚರಿಕೆಯಿಂದ MLA MP ಚುನಾವಣೆಯನ್ನು ನೀವು ಮಾಡ್ಕೊಂಡ್ರೆ, ನಿಮ್ಮವರನ್ನು ನಿಲ್ಲಿಸಿ ನೀವು ಅಧಿಕಾರಕ್ಕೆ ಬಂದ್ರೆ, ಆ ಓಟನ್ನ ಜಾಗೃತಿಯಿಂದ ಹಾಕಿದ್ರೆ, ನೀವು ಈ ದೇಶವನ್ನು ಆಳೋದ್ರಲ್ಲಿ ಬೇರೆ ಯಾವುದೇ ಡೌಟ್ ಇಲ್ಲ ಅಂತ ಬಾಬಾ ಸಾಹೇಬ್. ಆದ್ರೆ ಬಾಬಾ ಸಾಹೇಬ್ರನ್ನ ಒಂದ್ಸಾರಿ ಗೆಲ್ಲಕ್ ಬಿಡ್ಲಿ ಹೋದ್ರಿ ನೀವು, 2 ಸಾರಿ ಬಾಬಾ ಸಾಹೇಬ್ರ ನ್ಯಾಯ ಸೋಲಿಸಿರಿ. ಸಂವಿಧಾನ ಬರೆಯಕ್ಕೋಸ್ಕರ ಕಾಂಗ್ರೆಸ್ನವ್ರು ಒಂದ್ಸಾರಿ ಆಯ್ಕೆ ಮಾಡ್ಕೊಂತಾರೆ ಅಷ್ಟೇ. ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊನೆಯವರೆಗೂ ಕೂಡ ರಾಜಕೀಯ ಹೋರಾಟವನ್ನು ಮಾಡಿದ್ದಾರೆ. ಬರೀ ದಲಿತ ಸಂಘದ ಹೋರಾಟ ಅಲ್ಲ, ಬಾಬಾ ಸಾಹೇಬ್ ರಾಜಕೀಯ ಹೋರಾಟವನ್ನು ಮಾಡಬೇಕು ಅಂತ 1936ಕ್ಕೆ ಲೇಬರ್ ಪಾರ್ಟಿಯನ್ನ ಮಾಡಿ, ಕಾರ್ಮಿಕ ಪಕ್ಷವನ್ನ ಮಾಡಿ, ಆನಂತರ ಪರಿಷ್ಠ ಜಾತಿ ಪಂಗಡಗಳ ಪಕ್ಷವನ್ನ ಮಾಡಿ, ಆಮೇಲೆ RPಯನ್ನ ಬಾಬಾ ಸಾಹೇಬರು ಮಾಡ್ತಾರೆ. ಅಟೋತಿ ತೀರೋತಾರೆ ಬಾಬಾ ಸಾಹೇಬ್. ಬಾಂಬೆನಲ್ಲಿ ವಿರೋಧ ಪಕ್ಷ ಇದ್ದಿತ್ತು ಅಂದ್ರೆ ಬಾಬಾ ಸಾಹೇಬ್ರ ಕಾರ್ಮಿಕ ಪಕ್ಷ. ಕಾಂಗ್ರೆಸ್ ಯಾವ್ದಾದ್ರು ವಿರೋಧ ಪಕ್ಷ ಇತ್ತು ಅಂದ್ರೆ ಅವತ್ತು 2 ಪಕ್ಷ, ಒಂದು ಬಾಬಾ ಸಾಹೇಬ್ರ ಪಕ್ಷ, ಒಂದು ಕಾಂಗ್ರೆಸ್ ಪಕ್ಷ, 2. ಇವತ್ತು ಆ ಪಕ್ಷಕ್ಕೇನೆ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಏನಿದೆ, ಅದಕ್ಕೆ ನಾನೇ ರಾಷ್ಟ್ರೀಯ ಅಧ್ಯಕ್ಷ, ನೀವೇ ಅದಕ್ಕೆ ವಾರಸ್ತಾ ಇದ್ದೀರಿ, ನೀವು ಪಕ್ಷ ಕಟ್ಟಬೇಕಾಗ. ನಿಮ್ಗೆ ಚುನಾವಣೆಗೆ MP MLA ಇತರೆ ಚುನಾವಣೆಗೆ ಟಿಕೆಟ್ ಕೊಡೋನು, ಟಿಕೆಟ್ ಸೈನ್ ಹಾಕೋನು ನಾನೇ. ನೀವು ಯಾರು ಜಿಲ್ಲಾಧ್ಯಕ್ಷರು, ಉಪಾಧ್ಯಕ್ಷರು, ಮುಖಂಡರು ಹೇಳ್ತಾರೋ ಅವ್ರಿಗೆ ಟಿಕೆಟ್ ಕೊಡ್ತೀವಪ್ಪ. ನೋಡೋದಕ್ಕೆ ಚಪ್ಪಳೆ ಇಲ್ಲ. ನಿಮ್ಗೆ ಅದ್ರ ಮಹತ್ವನೇ ಗೊತ್ತಿಲ್ಲ ರೀ. ಆ ಕಾಂಗ್ರೆಸ್ಗೆ ಯಾಕೆ ಭಿಕ್ಷೆ ಬೇಡಬೇಕು, ಬಿಜೆಪಿಗೆ ಯಾಕೆ ಭಿಕ್ಷೆ ಬೇಡಬೇಕು, ಹೋಗಿ ಟಿಕೆಟ್ ಕೊಡಿ. ಅಲ್ಲಿ ಗುಲಾಮ್ಗಿರಿ ಯಾಕೆ ಮಾಡಬೇಕು? ನಿಮ್ಮನ್ನು ಶೋಷಣೆಯನ್ನ ಮಾಡ್ತಾರೆ. ಮರುಸ್ವಾಮಿ ಹೇಳಿದ್ದು 5 ಕ್ಯಾಂಡಿಡೇಟ್ ಹಾಕಿದ್ದು ನಾವು ಕೊಪ್ಪಳದಲ್ಲಿ ಅಂತ. ಬಸವರಾಜು ನಿಂತಿದ್ರು, ಅವರು ನಿಂತಿದ್ರು, ಎಲ್ಲ ಕಡೆ ಕ್ಯಾಂಡಿಡೇಟ್ ಹಾಕಿದ್ರು. ನಮ್ದು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ನೋಂದಣಿಯ ಚುನಾವಣೆ ಆಯೋಗದಲ್ಲಿ ಅತ್ಯಂತ ಸುಂದರವಾಗಿ ನೋಂದಣಿ ಆಗಿರುವಂತ ಪಕ್ಷ ಅಂದ್ರೆ ಅದು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ. ಅವ್ರು ಹೇಳಿದ್ರು, ಚುನಾವಣೆ ಆಯೋಗದ ಕಮಿಷನ್ ಹೇಳಿದ್ರು, ಕಾಂಗ್ರೆಸ್ ಬಿಜೆಪಿಗಿಂತ ತುಂಬಾ ಹಸನಾದಂತ ಡಾಕ್ಯುಮೆಂಟ್ಸ್ ಅನ್ನು ಕೊಟ್ಟಿರೋರು ಅಂದ್ರೆ ನಿಮ್ ಪಕ್ಷ. ಆ ಹಳೆ ಕಾಲದಾಗ ಕೊಟ್ಟರು ಡಾಕ್ಯುಮೆಂಟ್ಸ್ ಸರಿಯಾಗಿಲ್ಲ, ನಿಮ್ ಡಾಕ್ಯುಮೆಂಟ್ಸ್ ಬಹಳ ಪಕ್ಕ ಇದೆ ಅಂತ. ಬೇಡಪ್ಪ, ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ, ಹೋಗಿ ಚುನಾವಣೆ ಆಯೋಗದ ಒಂದು ಪಕ್ಷ ರಿಜಿಸ್ಟರ್ ತರಿ ನೋಡೋಣ. ಅದು ರಾಷ್ಟ್ರೀಯ ಪಕ್ಷ. ನಾವು ಪಂಜಾಬ್ ಅಲ್ಲಿ, ಹರಿಯಾಣದಲ್ಲಿ, ತೆಲಂಗಾಣದಲ್ಲಿ, ಆಂಧ್ರದಲ್ಲಿ, ತಮಿಳುನಾಡಲ್ಲಿ ಯಾವ ಚುನಾವಣೆ ನಡೆದ್ರು ಕೂಡ ನಾವು ಬಿ ಫಾರ್ಮಿ ಸೈನ್ ಹಾಕುವಂತ ಪವರ್ ನಮ್ಗಿದೆ. ಅದು ನಿಮ್ಗೇನು ಅರ್ಥನೇ ಆಗಲ್ವಲ್ಲ. ನೀವು ಏನು ಅಂದ್ರೆ ಬಾಬಾ ಸಾಹೇಬ್ರ ನಂತರವೇ ನಮ್ಮ ರಾಷ್ಟ್ರೀಯ ಅಧ್ಯಕ್ಷ, ನಾವು ಟಿಕೆಟ್ ಕೊಡೋದು ನಾನ್ರಿ, ನಮ್ಮ ಪಕ್ಷನೇ ಅಂತ ಅರ್ಥನೇ ಆಗ್ತಾ ಇಲ್ಲ ನಿಮಗೆ. ಸಿದ್ದರಾಮಯ್ಯನಿಗೋ ಇನ್ನೊಬ್ಬರಿಗೋ ನಿಮ್ಮ ಯಾರೋ ಗೌಡ್ನೋ ಇನ್ನೊಬ್ಬನೋ ಅವ್ರಿಗೋಗಿ ಕಾಲಿಡಿತೀರಾ, ಅವ್ರಿಗೋಗಿ ಅಪಾಪಿ ಪಡ್ತೀರಾ. ದಲಿತ ಚಳವಳಿ ಬುದ್ಧ ಅಂತ ಹೇಳಿ ಅವ್ರ ತವಾಗ ಅಪಾಪಿ ಪಡೆದು ಅಧಿಕಾರಕ್ಕೆ ಅವ್ರ ಮುಂದೆ ಕೈ ಎಡ್ತಾ ಇದ್ದಾರೆ. ಇದು ವರ್ಷ ಮೀಸಲಾತಿ ಪರವಾಗೂ ಹೇಳಿಕೆ ಕೊಡ್ತಾ ಇಲ್ಲ, ವಿರುದ್ಧವೂ ಕೊಡ್ತಾ ಇಲ್ಲ. ಈಗೇನು ಹೋರಾಟ ಮಾಡ್ಕೊಂಡ್ರು ದಲಿತ ಸಂಘ, ದಲಿತ ಚಳವಳಿ ಕೆಲವು ಹಿರಿಯರು ಒಳ ಮೀಸಲಾತಿ ವಿರೋಧ ಮಾಡ್ರಿ, ಇಲ್ಲಾಂದ್ರೆ ಪರ ಮಾಡ್ರಿ, ಸರಿ ಇಲ್ಲ ಅಂತ ಜನಕ್ಕೆ ಅರ್ಥ ಆಗೋದು ಬೇಡವಾ? ಎಲ್ಲ ಒಂದ್ ಕಡೆ ಸಮಾಜನ ಯಾಕೆ ಬೆಂಕಿ ಹಾಕ್ತೀರಿ? ದಲಿತ ಚಳವಳಿಯ ಸಂದರ್ಭದಲ್ಲಿ ಒಲೆ ಮಾದಿಗರ ವಿರಸ ಆರಂಭದಲ್ಲೇ ಇತ್ತು, ಆದ್ರೆ ಇವರನ್ನ ಶಮನ ಮಾಡಲಿಲ್ಲ. ಬಿ ಕೃಷ್ಣಪ್ಪನು ಮೋಸ ಮಾಡ್ದ, ದೇವನೂರು ಮಾದೇವನು ಮೋಸ ಮಾಡ್ದ, ಸಿದ್ಲಿಂಗೇನು ಮಾಡ್ದ. ಇಂತ ಅನೇಕ ಹಿರಿಯ ಮುಖಂಡರುಗಳು ಈ ಸಮಾಜವನ್ನ ಬೆಸೋದಕ್ಕೆ ಪ್ರಯತ್ನವನ್ನೇ ಮಾಡಲಿಲ್ಲ. ಅನೇಕ ಸಭೆಗಳಲ್ಲಿ ನಾನೇ ಸಾಕ್ಷಿ, ಅನೇಕ ಸಭೆಗಳಲ್ಲಿ ಒಲೆಮಾದಿಗರ ಜಗಳ ಬಂತು. ಈ ಒಲೆಮಾದಿಗರ ಜಗಳವನ್ನ ಶಮನ ಮಾಡೋದಕ್ಕೆ ಪ್ರಯತ್ನವನ್ನೇ ಪಡಲಿಲ್ಲ ಅನೇಕ ಮುಖಂಡರುಗಳು. ಈಗ KV ಸಿದ್ದಯ್ಯ ತುಮಕೂರಲ್ಲಿ ಇದನ್ನ ಶಮನ ಮಾಡಕ್ಕೋಸ್ಕರ ಆತ KV ಸಿದ್ದಯ್ಯ ಮಾದಿಗ ಸಮಾಜ ಆದ್ರೂ ಕೂಡ ಗಂಗರಾಜಮ್ಮ ಅಂತೇಳಿ ವಲಯ ಸಮಾಜದ ಹೆಣ್ಮಗಳನ್ನ ಮದುವೆ ಆದ. ಆ
ಮದುವೆಯ ಉಸ್ತುವಾರಿಯನ್ನ ನಾನೇ ವಹಿಸ್ಕೊಂಡಿದ್ದೆ. ತುಮಕೂರು ಸ್ಟಡಿ ಮಾಡುವಾಗ ಅನೇಕ ಜಗಳ ಆಯ್ತು. ನಾನೇ ಶ್ರಮಣ ಮಾಡಿ ಲೆಫ್ಟ್ ಟು ರೈಟ್ ಅನ್ನ ವಲಯ ಮಾದಿಗರ ಉಪಜಾತಿ ಮದುವೆಗಳು ನಡೆಸಿ ಈ ಸಮಾಜವನ್ನು ಬೆಸೆ ಪ್ರಯತ್ನವನ್ನ ಆ ಸಂದರ್ಭದಲ್ಲೇ ಮಾಡಿದ್ದೀವಿ ನಾವು. ಆದ್ರೆ ನೀವು ಅದನ್ನ ಅಗಲಿಸಕ್ ಪ್ರಯತ್ನ ಪಡ್ತಾ ಇದ್ದೀರಾ. ಇವ್ರ ಮಧ್ಯೆ ಕಂದಕವನ್ನು ತೋಡ್ತಾ ಇದ್ದೀರಾ. ಇವರನ್ನ ದೂರ ಮಾಡ್ತಾ ಇದ್ದೀರಾ. ಇದರನ್ನು ಯುವಕರು ಅರ್ಥ ಮಾಡ್ಕೋಬೇಕಾಗಿದೆ. ಈ ದೇಶದಲ್ಲಿ ಒಂದೇ ಜಾತಿ ಇತ್ತು ಅಂತ ಬಾಬಾ ಸಾಹೇಬ್ ಬರೀತಾರೆ. ಕ್ರಾಂತಿಯ ಪ್ರತಿಕ್ರಾಂತಿ ಸಂದರ್ಭದಲ್ಲಿ ಯುರೇಷ್ಯಾದಿಂದ ಆರ್ಯರು ಬ್ರಾಹ್ಮಣರು ಈ ದೇಶಕ್ಕೆ ಬರೋದಕ್ಕೆ ಮೊದಲು ಈ ದೇಶದಲ್ಲಿ ಒಂದೇ ಜಾತಿ ಇತ್ತು. ಆ ಒಂದೇ ಜಾತಿ ಇದ್ದಂತ ಈ ಶ್ರಮಜೀವಿ ವ್ಯವಸಾಯಗಳ ನಂಬಿ ಬದುಕುತ್ತಿದ್ದಂತ ಜನವನ್ನ ಇವರು ಅಲ್ಲಿ ದನವನ್ನು ಹೊಡ್ಕೊಂಡ್ ಬಂದಂತ ಯುರೇಷ್ಯಾದಿಂದ ಬಂದಂತ ಆರ್ಯರು ಡಿವೈಡ್ ಮಾಡಿಬಿಟ್ರು. ಅನೇಕ ಜಾತಿಗಳನ್ನಾಗಿ ಮಾಡಿದ್ರು. ಅವ್ರು ಅನೇಕ ಅವರ ಪುಸ್ತಕ, ಅವ್ರ ವಿಚಾರ, ಅವ್ರ ಜ್ಞಾನ, ಅವ್ರ ಬರಹ ಭಾಷಣಗಳನ್ನ ನೀವು ಅಧ್ಯಯನ ಮಾಡಲಿಲ್ಲ ಅಂದ್ರೆ ನಿಮಗೆ ಗೊತ್ತಾಗದೇ ಇಲ್ಲ. ಈ ಹಳ್ಳಿಗಳಲ್ಲಿ ಚರ್ಚೆಯನ್ನು ಮಾಡ್ಕೊಳ್ಳೋದ್ರ ಮೂಲಕ ಹೋದ್ರೆ ಅರ್ಥನೇ ಆಗಲ್ಲ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ, ಜಯಂತಿ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ನೀವು ಒಂದನ್ನ ತಿಳ್ಕೊಳ್ಬೇಕು. ಇಲ್ಲಿ ಸಂವಿಧಾನ ಸುಡ್ತೀವಿ, ಸಂವಿಧಾನನ ನಾವು ಬದಲು ಮಾಡ್ತೀವಿ, ಪರಾಮರ್ಶೆ ಮಾಡ್ತೀವಿ ಅಂತ ಹೇಳ್ತಾರಪ್ಪ. ಯಾಕೆ? ಪುಟ್ ಎ ಸ್ಮಾಲ್ ಕ್ವಶನ್. ಯಾಕೆ? ಸಂವಿಧಾನಕ್ಕೂ ಹಿಂದೂ ಧರ್ಮಕ್ಕೂ ಎಣ್ಣೆ ಸೀಕಾಯಿ. ಸಂವಿಧಾನಕ್ಕೂ ಹಿಂದೂ ಧರ್ಮಕ್ಕೂ ಎಣ್ಣೆ ಸೀಕಾಯಿ. ಸಂವಿಧಾನ ನಿಮ್ಮನ್ನೆಲ್ಲ ಜೋಡಿಸ್ತದೆ, ಹಿಂದೂ ಧರ್ಮ ನಿಮ್ಮನ್ನೆಲ್ಲ ಡಿವೈಡ್ ಮಾಡ್ತದೆ. ಹೆಂಗ್ ಡಿವೈಡ್ ಮಾಡ್ತದೆ ಹಿಂದೂ ಧರ್ಮ? ಜಾತಿ, ವರ್ಗ, ವೈರುಧ್ಯ, ಮೇಲು ಕೀಳು, ಬಲಿಷ್ಠ, ಬಲ ಏನ ಅಂತ ಅದೇ ಹೇಳಿದ್ರೆ ಸಂವಿಧಾನ ಎಲ್ಲ ಲಿಂಗ ಭೇದ ಇಲ್ಲ, ಜಾತಿ ಭೇದ ಇಲ್ಲ, ವರ್ಗ ಭೇದ ಇಲ್ಲ, ಎಲ್ಲ ಒಂದೇ ಅಂತ ಹೇಳ್ತದೆ. ಹಿಂದೂ ಧರ್ಮ ಮಹಿಳೆಯನ್ನ ಇವು ಮಹಿಳೆ ವರ್ಗ ವರ್ಣಭೇದ ಇದೆ, ಲಿಂಗ ಭೇದ ಇದೆ, ವರ್ಣಭೇದ ಇದೆ, ಮೇಲು ಜಾತಿ ಭೇದ ಇದೆ. ಇದು ಸಂವಿಧಾನ ಜಾತಿ ಭೇದ ನಿರ್ಮೂಲನೆ ಮಾಡಿ ಎಲ್ಲರೂ ಒಂದೇ ಅಂತ ಹೇಳ್ತಾರೆ. ಎಲ್ಲರೂ ಸೋದರರು ಅಂತ ಹೇಳ್ತಾರೆ. ಅವ್ರದ್ದು ಡಿವೈಡ್ ಮಾಡ್ತಾರೆ. ಅವ್ರದ್ದು ಭೇದ, ಎಲ್ಲ ಭೇದಗಳ ಪೂರಣ, ಭೇದಗಳ ಒಂದು ಮತ್ತ, ಭೇದಗಳ ಒಂದು ಧರ್ಮ ಅಂದ್ರೆ ಅದು ಹಿಂದೂ ಧರ್ಮ. ಅದಕ್ಕೋಸ್ಕರ ಇವ್ರೆಲ್ಲರೂ ನಾವು ಒಂದಾಗ್ಬಿಟ್ರೆ ಬ್ರಾಹ್ಮಣರು ಏನ್ ಕೊಡ್ಬೇಕಾಗ್ತದೆ ಕೆಳ ಜಾತಿಯವರಿಗೆ? ಇವ್ರು ಏನ್ ಕೇಳಕ್ ಬರ್ತಾರೆ? ಈ ಮುಸ್ಲಿಮರು ಬಂದು ಹಿಂಗೆ ಏನ್ ಹೇಳ್ತಾರಲ್ಲ, ಮುಸ್ಲಿಮರು ಬಂದು ಹೆಣ್ಮಕ್ಳು ಬಂದು ಜಿಹಾದ್ ಮಾಡಿರು, ಹಿಂಗೆ ಬೆಂಕಿ ಹಾಕೋದ್ರ ಮೂಲಕ ಈ ದೇಶವನ್ನ ಹೊಡಿತಾರೆ. ದೇಶ ಸಂವಿಧಾನ ಸೇರಿಸ್ತದೆ, ಹಿಂದೂ ಧರ್ಮ ಹೊಡಿತದೆ. ಆದ್ದರಿಂದ ಬಾಬಾ ಸಾಹೇಬರು ಏನ್ ಹೇಳ್ತಾರೆ ಅಂದ್ರೆ ಒಂದೇ ಮಾತ್ನಾಗೆ ಜಾತಿಯ ಬೇರು ಅಸ್ಪೃಶ್ಯತೆಯ ಮೂಲದಲ್ಲಿದೆ. ಅಸ್ಪೃಶ್ಯತೆಯ ಮೂಲ ಬೇರು ವರ್ಣಾಶ್ರಮ ಧರ್ಮದಲ್ಲಿದೆ. ವರ್ಣಾಶ್ರಮದ ಮೂಲ ಬೇರು ಹಿಂದೂ ಧರ್ಮದಲ್ಲಿದೆ. ಆದ್ದರಿಂದ ಹಿಂದೂ ಧರ್ಮ ಹೋಗ್ಬೇಕಂದ್ರೆ ನೀವು ಅಧಿಕಾರಕ್ಕೆ ಬರಬೇಕು, ಹಿಂದೂ ಧರ್ಮ ಹೋಗ್ಬೇಕು, ಇದನ್ನ ವಿಸರ್ಜನೆ ಮಾಡಬೇಕು, ಇದನ್ನ ದಮನ ಮಾಡಬೇಕು ಅಂತ ಹೇಳಿ ಮನುಸ್ಮೃತಿಯನ್ನು ಬಾಬಾ ಸಾಹೇಬರು ಸುಡುತ್ತಾರೆ. ಮನುಸ್ಮೃತಿಯನ್ನು ಸುಡುವಂತಹ ಧೈರ್ಯಗಾರ ಯಾರಾದ್ರೂ ಇದ್ರೆ, ಮನುಸ್ಮೃತಿಯನ್ನ ಸುಟ್ಟು ಜೀರ್ಣಿಸಿಕೊಂಡಂತ ಅತ್ಯಂತ ಒಬ್ಬ ವೈಚಾರಿಕ ವೈಜ್ಞಾನಿಕ ಒಬ್ಬ ಗಂಡುಗಲಿ ಯಾರಾದ್ರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನೋದನ್ನ ಈ ಸಂದರ್ಭದಲ್ಲಿ ನೆನೆಸ್ಕೋಬೇಕಾಗ್ತದೆ. ಅದರಿಂದ ಯಾರಿಗೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನ ಹೋಲಿಕೆ ಮಾಡೋದು ಆಗಲ್ಲ. ಅವ್ರ ಬರಹ ಭಾಷಣಗಳನ್ನು ನೀವು ನೋಡಿದ್ರೆ ಜಗದ್ವಿಖ್ಯಾತ ವಿಚಾರಗಳು, ಜಗದ್ವಿಖ್ಯಾತ ವಿಚಾರಗಳು. ಆದ್ರೆ ನೀವು ಒಂದನ್ನ ಯೋಚನೆ ಮಾಡಿ, ಅಲ್ಲಿ ಈಗ ಯಾವ್ದಪ್ಪ ಆಪರೇಷನ್ ಹೇಳ್ತಲ್ಲ, ಕಮಲ ಆಪರೇಷನ್, ಏನ್ ಆಪರೇಷನ್ ಅದು? ಆಪರೇಷನ್ ಕಮಲ ಅಂತ ಹೇಳ್ತಿರಲ್ಲಪ್ಪ. ಆಪರೇಷನ್ ಕಮಲ MLA ಪರ್ಚೇಸ್ ಮಾಡೋದು. ಈಗ ಪರ್ಚೇಸ್ ಆಗ್ತಾ ಇದೆ. ಇವಾಗ ಈಗ ನಡೀತಾ ಡೆಲ್ಲಿಗೆ ಯೋಚನೆ ಮೇಲೆ ಮಿನಿಸ್ಟರ್ ಮಾಡಿ 3 ವರ್ಷ ಆಯ್ತು ಸಿದ್ದರಾಮಯ್ಯ. ಆಪರೇಷನ್ ಕಮಲ ನಡೆದಿತ್ತು ಆಪರೇಷನ್ ಅಂಬೇಡ್ಕರ್ ಫಸ್ಟ್ ತಿಳ್ಕೊಳ್ಳಿ. ಫಸ್ಟ್ ಇತಿಹಾಸದಲ್ಲಿ ನಡೆದಿತ್ತು ಆಪರೇಷನ್ ಅಂಬೇಡ್ಕರ್, ಆಪರೇಷನ್ ಪಕ್ಷ ಅಂಬೇಡ್ಕರ್ ಪಕ್ಷ. ಇದು ಯಾರು ಹೇಳಲ್ವಲ್ಲ?
ಈಗ ಅವನು ಎತ್ತ ವಿಶ್ವ ಅಳುತ್ತಾ ಇದ್ರು ಅಂತ. ಬಾಬಾ ಸಾಹೇಬ್ ಅಂಬೇಡ್ಕರ್ ಲೆಫ್ಟಿನೆಂಟ್ ಅಂತ ಇದ್ದಂತ, ಇನ್ನು ಅವ್ರ ಹಿಂದೆ ಮುಂದೆ ಇದ್ದಂತ ಅತ್ಯಂತ ಏನು ಅವರ ಸಮಚಿಂತಕರು, ನನ್ನ ಲೆಫ್ಟಿನೆಂಟ್ ಅಂತ ಕಳೆದಂತ ಸಮಚಿಂತಕರು ಅವರೆಲ್ಲರಿಗೂ ಕೂಡ ಗಾಳ ಹಾಕಿ ಕಾಂಗ್ರೆಸ್ ಎಳ್ಕೊಂಡೆ ಮಂತ್ರಿಗಳು ಮಾಡಿಬಿಡ್ತದೆ. ಬಾಬಾ ಸಾಹೇಬ್ ಸಿಂಗಲ್ ಮಾಡಕ್ಕೆ ಎಲ್ಲ ಬಿಟ್ಟು ಹೋಗ್ಬಿಡ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್. ಬಾಬಾ ಸಾಹೇಬ್ ಅಂಬೇಡ್ಕರ್ ಕತ್ತಲು ಕೂಡ ಒಬ್ಬರೇ ವಿರೋಧಿಸ್ತಾ ಇರ್ತಾರೆ, ಕಣ್ಣೀರಾಗ್ತಾ ಇರ್ತಾರೆ. ನನಗೆ ಆರೋಗ್ಯ ಸಪೋರ್ಟ್ ಮಾಡ್ತಾ ಇಲ್ಲ, ನಾನು ಮಾತು ಕೊಟ್ಟಿದ್ದೆ, ನಾನು ನಿಮ್ಮ ಗುಲಾಮಗಿರಿಯನ್ನ ನಿಮ್ಮ ಸ್ಪೃಶ್ಯತೆಯ ತೊಳಲಾಟದಿಂದ ನಾನು ವಿಮೋಚನೆ ಮಾಡದ ಹೋದ್ರೆ ನಾನು ತುಪಾಕಿಯಿಂದ ನಾನು ಸೀಳ್ಕೊಂಡು ನನ್ನ ಗುಂಡಿಗೆ ಸೀಳ್ಕೊಂಡು ನಾನೇ ಸಾಯ್ತೀನಿ ಅಂತ ಹೇಳಿ ನಾನು ಶಬ್ದವನ್ನ ಮಾಡಿದ್ದೆ. ಅದು ಮಾಡಕ್ ಆಗ್ಲಿಲ್ಲ, ಆರೋಗ್ಯ ಕೋಪರೇಟ್ ಮಾಡ್ತಾ ಇಲ್ಲ, ಇವರೆಲ್ಲರೂ ಬಿಟ್ಟು ಆಗಲು ಹೋಗ್ಬಿಟ್ರು. ಈ ಸಮಾಜ ಹಿಂಗೆ ಇರ್ತದ ಅಸಮಾನತೆ ಅಂತೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನ ಅವ್ರ ಆಪ್ತ ಕಾರ್ಯದರ್ಶಿ ರತ್ತು ಏನ್ ಬಾಬಾ ಸಾಹೇಬ್ ಈ ಪಾಟೀಲ್ ಓದಿಸ್ತಾ ಇದ್ದೇವೆ ಇವತ್ತು, ಕಾಲು ಒತ್ತೋದ್ರ ಮೂಲಕ ತಲೆಗೆ ಎಣ್ಣೆ ಹಾಕೋದ್ರ ಮೂಲಕ ಬಾಬಾ ಸಾಹೇಬ್ ಅಂಬೇಡ್ಕರ್ ನೈಸ್ ಮಾಡಿ ಕೇಳ್ತಾರೆ, ಬಾಬಾ ಸಾಹೇಬ್ರೆ ಸುಮಾರು ಸಾರಿ ಎತ್ತಿದ್ದೀರಿ, ಇವತ್ತು ಜಾಸ್ತಿ ಹೇಳ್ತಾ ಇದ್ದೀರಿ ಯಾಕೆ? ಆವಾಗ ಹೇಳೋದು, ಹೋಗು ರತ್ತು, ನನ್ನ ಜನಕ್ಕೆ ಹೇಳು, ನಾನು ಒಂದು ರಥವನ್ನ ಎಳೆದು ತಂದಿದ್ದೇನೆ, ವಿಮೋಚನಾ ರಥವನ್ನ ಮುಂದಕ್ಕೆ ಸಾಧ್ಯ ಎಳೀಲಿ ಇವರು, ಅದು ಹಿಂದಕ್ಕೆ ಮಾತ್ರ ಹಿಡಿಯೋದು ಬೇಡ, ಇಲ್ಲ ಅಲ್ಲೇ ಆಪರೇಷನ್ ಅಂಬೇಡ್ಕರ್ ಆದದ್ದವಾಗ ಅವ್ರು ಹೇಳಿ ಹೋಗಿ ನನ್ನ ಜನಕ್ಕೆ ಹೇಳಿ ಅಂತೇಳಿ ಬಾಬಾ ಸಾಹೇಬರು ಕಿವಿ ಮಾತನ್ನ ಇವರು ಹೇಳ್ತಾರೆ. ಅವತ್ತೇ ಕಾಂಗ್ರೆಸ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಪಕ್ಷವನ್ನ ಆಪರೇಷನ್ ಮಾಡಿದ್ದು. ಅಂತ ಕಾಂಗ್ರೆಸ್ ಪಕ್ಷದಲ್ಲಿ ನಮಗೆ ಅಧಿಕಾರ ಕೊಡಿ ಅಂತ ಆಪಾದನೆ ಮಾಡೋದ್ರ ಮೂಲಕ, ಒಳ ಮೀಸಲಾತಿ ವಿಚಾರ ಬಂದ ಮೌನ ಆಗೋದ್ರ ಮೂಲಕ, ಅಧಿಕಾರ ಕೊಡಿ ಅನ್ನೋದ್ರ ಮೂಲಕ, ನಮ್ಮ ಪ್ರಶಸ್ತಿ ಕೊಡಿ ಅನ್ನೋದ್ರ ಮೂಲಕ ಬುದ್ಧ ಬಸವ ಅಂಬೇಡ್ಕರ್ ವಾದ ಅಂದವರು ಇವತ್ತು ಅಲ್ಲೋ ಸೇರ್ಕೊಂಡು ಇಡೀ ದಲಿತ ಚಳುವಳಿಯನ್ನ ಧಾಂಸವನ್ನ ಹೋರಾಟವನ್ನ ಮಣ್ಣು ಕೂಡಿಸ್ತಾ ಇದಾರಲ್ಲ. ಆದ್ದರಿಂದ ನೀವು ಎಚ್ಚರಿಕೆಬೇಕಾಗಿದೆ, ನೀವು ಪ್ರತಿಯಾಗಿ ಸಂಘಟನೆಯನ್ನ ಕಟ್ಟಬೇಕು ಅಂತ ಹೇಳಿ ನಾನು ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಆ ಛಲ ಆ ಒಂದು ಸಂಘಟನಾ ಧೈರ್ಯ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಡ್ಜೋತ್ಸವ ಜಯಂತಿ ಸಂದರ್ಭದಲ್ಲಿ ನಿಮ್ಗೆ ಒಂದು ಛಲ ಪುಡಿದೆ ಹೇಳಿ ನೀವೆಲ್ಲರೂ ಕೂಡ ಒಂದು ಈ ದಲಿತ ಚಳವಳಿಯನ್ನ, ದಲಿತ ಸಂಘರ್ಷ ಸಮಿತಿಯನ್ನ ನೀವು ಪುನರ್ ಸಂಘಟಿಸಿ ಆ ಶಕ್ತಿ ನಿಮಗೆ ಬರಲಿ ಅನ್ನೋ ಸಂದರ್ಭದಲ್ಲಿ ನಿಮ್ಮಲ್ಲಿ ನಾನು ಮನವಿ ಮಾಡ್ತಾ ಇದ್ದೀನಿ. ಜೊತೆಗೆ ನಾನು ನಿಮ್ಮಲ್ಲಿ ಹೇಳಬೇಕಾಗಿರೋದು ಅತ್ಯಂತ ಮುಖ್ಯವಾದ ವಿಚಾರಗಳು ಅಂತ ಅಂದ್ರೆ, ನಮ್ಮ ಇವರು ಬಸವರಾಜ್ ಮಾತಾಡೋ ದಲಿತ ಸಿಎಂ ಮಾಡಿ ಅಂತ ನಾವು ಕೂಡ ಎಲ್ಲ ಕಡೆ ಹೋರಾಟ ಮಾಡ್ಕೊಂಡು, ಯಾರು ದಲಿತ ಸಿಎಂ ಮಾಡಿ ಅಂತ ನಾವು ಹೋರಾಟ ಮಾಡ್ಕೊಂಡು ಸಿದ್ದರಾಮಯ್ಯ ನೋಡ್ಬಿಟ್ಟಾರು ಅಂತ ನಮ್ಮನ್ನ ಅವರೇ ಸರಿಯಾಗಿ ಮಾತಾಡ್ಸ, ಅವ್ನು ಸಿದ್ದರಾಮಯ್ಯನು ಸರಿಯಾಗಿ ಮಾತಾಡ್ಸ. ಎಲ್ಲೋ ಬಂದ್ರಿ ನಾವು ಸಿದ್ದರಾಮಯ್ಯ ದಲಿತ ಸಿಎಂ ಇಳಿ ನೀನ್ ಕೊಡು ಅಂತ ನಾವು ಹೋರಾಟ ಮಾಡಿದಾಗ ಅನೇಕ ಫೋನ್ ಮಾಡಿಸ್ತಾ ನನಗೆ, ಅನೇಕ ಎಚ್.ಎಂ. ರೇವಣ್ಣನೆಲ್ಲ ಬಿಟ್ಟು ನಮ್ಮನ್ನು ವ್ಯಾಪಾರ ಮಾಡಿಸಿದ್ರು. ನಾವಿಲ್ಲರೇ ನಾವು ಹಿಡಿದು ಹೋರಾಟ ಮಾಡೇ ಮಾಡ್ತೀವಿ, ದಲಿತ ಸಿಎಂ ಕೊಡಿವಿ ಅಂತ ಹೋರಾಟ ಮಾಡಿದ್ವಿ. ಅವಾಗ ಅದು ಎಫೆಕ್ಟ್ ಆಗಿ ಪರಮೇಶ್ವರು ಏನು ಡೆಪ್ಟಿ ಸಿಎಂ ಆದ್ರು, ಕಾರಜೋಳ ಆದ್ರು, ಆಂಧ್ರದಲ್ಲಿ 5 ಜನ ಡೆಪ್ಟಿ ಸಿಎಂ ಆದ್ರು, ಅದು ಒಂದು ಮೆಸೇಜ್ ಆಗಿತ್ತು. ಆದ್ರೆ ಯಾರ ಪರವಾಗಿ ನಾವು ದಲಿತ ಸಿಎಂ ಅಂತ ಹೋರಾಟ ಮಾಡಿದ್ವಿ, ಅವರು ಸಿದ್ದರಾಮಯ್ಯ ನೋಡ್ಬಿಟ್ಟಾನು ಅಂತ ನಮ್ಗೆ ಮಾತಾಡಕ್ಕೆ ಈ ಕಡೆ ಸ್ವಲ್ಪ ಸಂಕೋಚ. ನೋಡ್ರಿ ಹೆಂಗಿರ್ತದೆ ಚಳವಳಿಗಾರರ ಸಂಕಷ್ಟ, ಚಳವಳಿಗಾರರ ಒಂದು ಹೋರಾಟ. ಅದಕ್ಕೆ ನಾವು ಬರೀ ಯಾವುದೋ ಪಕ್ಷಕ್ಕೆ ಹೋಗಿ ದಲಿತ ಸಿಎಂ ಕೊಡಿ ಅಂತ ಅಲ್ಲ, ಒಬ್ಬ ದಲಿತ ಮುಖ್ಯಮಂತ್ರಿ ಆದ್ರೂ ಕೂಡ ಆ ಪಕ್ಷದ ಗುಲಾಮನಾಗ್ತಾನೇವೇನ, ಆ ಪಕ್ಷದ ರಬ್ಬರ್ ಸ್ಟ್ಯಾಂಪ್ ಆಗ್ತಾನೇವೇನ, ಆ ಪಕ್ಷದ ಒಬ್ಬ ದಾಸ ಆಗ್ತಾನೇವೇನ, ನಿಮ್ಗೆ ಏನು ಮಾಡಕ್ಕಾಗಲ್ಲ. ನೀವು RPI ಬೀದಿಯಲ್ಲ, ನೀವೇ ವೋಟ್ ಹಾಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದು ಸ್ವತಂತ್ರ ರಾಜಕೀಯ ಪಕ್ಷ, ಸ್ವತಂತ್ರ ರಾಜಕೀಯ ಪಕ್ಷ ನಿಮ್ಮದೇ ಪಕ್ಷ ಇರಬೇಕು, ನೀವೇ MLA, ನೀವೇ MP, ನಿಮ್ಮಿಂದಲೇ CM ಆಗಿ ಬಾಬಾ ಸಾಹೇಬ್ ಹೇಳಿದ್ದು
ಪಕ್ಷವನ್ನ ಕಟ್ಟಿಕೊಂಡು ನೀವೇ MLA ಆಗಿ, ನೀವೇ ಟಿಕೆಟ್ ಕೊಡಿ, ನೀವೇ MLA ಆಗಿ, ನೀವೇ MP ಆಗಿ, ನೀವೇ ಪ್ರಧಾನಿ ಮುಖ್ಯಮಂತ್ರಿ ಅಧಿಕಾರವನ್ನ ನೀವೇ ಮಾಡಿ ಈ ದೇಶದ ಎಲ್ಲ ಸಂಪತ್ತನ್ನ ನೀವು ಕೈಗೆ ತಗೊಳ್ಳಿ, ಈ ದೇಶದ ಎಲ್ಲ ಶಿಕ್ಷಣದ ಟ್ರಸ್ಟ್ಗಳನ್ನ ನೀವು ಕೈಗೆ ತಗೊಳ್ಳಿ, ಈ ದೇಶದ ಎಲ್ಲ ಏನು ಐಷಾರಾಮಿಯ ಬದುಕಿದೆಯಲ್ಲ ಅದನ್ನೆಲ್ಲರೂ ಕೂಡ ನೀವು ಕೈವಶ ತಗೊಳ್ಳಿ. ಅವ ಇಡೀ ನಿಮ್ಮ ಸರ್ವ ಸಮಸ್ಯೆಗಳು, ಜ್ವಲಂತ ಸಮಸ್ಯೆಗಳೆಲ್ಲನೂ ಕೂಡ ಇದು ನಿಮ್ಮದು ಸಾಲ್ವ್ ಆಗ್ತದೆ. ನಿಮ್ಮ ಜ್ವಲಂತ ಸಮಸ್ಯೆಗೆಲ್ಲರೂ ಕೂಡ ಮತ ಮುಖ್ಯ ಕಾರಣ ಅಂತ ಬಾಬಾ ಸಾಹೇಬ್ ಹೇಳಿ. ಮತದ ಶಕ್ತಿ ಅಣುಶಕ್ತಿ, ಮತದ ಶಕ್ತಿ ಸಿಡಿಲು ಶಕ್ತಿ, ಮತದ ಶಕ್ತಿ ಮಹಾಶಕ್ತಿ ಅಂತ ಬಾಬಾ ಸಾಹೇಬರು ನಿಮಗೆ ಮತದ ಹಕ್ಕನ್ನ ಕೊಟ್ಟು ಹೋಗಿದ್ದಾರೆ. ಅದರ ಮತದ ಹಕ್ಕನ್ನ ನೀವು ಅದರ ಮಹತ್ವವನ್ನು ಅರ್ಥ ಮಾಡ್ಕೊಂಡಲ್ಲೇ ನೀವು ಮತವನ್ನ ಮಾರಾಟಕ್ಕೆ ಇಟ್ಕೊಂಡಿದ್ದೀರಾ, ಮತವನ್ನ ಎಂಡ ಕಂಡಕ್ಕೆ ಮಾರಾಟ ಮಾಡ್ತೀರಾ. ಆದ್ದರಿಂದ ಮತ ಜಾಗೃತಿ ನಿಮಗೆ ಬಂದಿಲ್ಲ, ಶಿಕ್ಷಣ ಜಾಗೃತಿ ನಿಮಗೆ ಬಂದಿಲ್ಲ, ನಿಮ್ಮ ನಾಯಕರು ಅರ್ಥ ಆಗಲ್ಲ ನಿಮ್ಗೆ, ನಿಮ್ ತಂದೆ ತಾಯಿ ಅರ್ಥ ಆಗಲ್ಲ ನಿಮ್ಗೆ, ನಿಮಗೆ ನಿಮ್ ಪಕ್ಷ ಅರ್ಥ ಆಗಲ್ಲ, ನಿಮ್ಗೆ ನಿಮ್ಮ ಜನಾಂಗಗಳು ಅರ್ಥ ಆಗಲ್ಲ. ಆ ಕಾರಣದಿಂದ ಈ ದೇಶದ ಸಂಪತ್ತು ಯಾರ್ದೋ ಕೈಲಿದೆ. ಬರೀ 3% ಇರುವಂತ ಜನ ಇಡೀ ದೇಶದ 90% ಆಸ್ತಿಯನ್ನ ಭೂಮಿಯೇ ಅವ್ರ ಕೈಲಿದೆ. ನೀವು ಕಾರ್ಖಾನೆಗಳು ಇದಾವಲ್ಲ, ಮಹಾ ದೊಡ್ಡ ಕಾರ್ಖಾನೆಗಳು, ಸಣ್ಣ ಕಾರ್ಖಾನೆಯಿಂದ ಹಿಡಿದು 84% ಕಾರ್ಖಾನೆಗಳು, 86% ಕಾರ್ಖಾನೆಗಳು ಬರೀ 3 ಸಮಾಜದಲ್ಲಿದೆ. ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ 3 ಸಮಾಜದಲ್ಲಿ. ಇನ್ನು SC ST OBC ಇವರೆಲ್ಲರ ಕೈಲಿ 4% ಇದೆ ಕಾರ್ಖಾನೆಗಳು, ದೊಡ್ಡ ಕಾರ್ಖಾನೆಗಳು ದೇಶದಲ್ಲಿರುವ. SC ST 0 ಇದೆ. SC ST ಯ ಕಾರ್ಖಾನೆಗಳ ಮಾಲೀಕತ್ವ ಒಬ್ಬರಿಗೂ ಕೂಡ ಇಲ್ಲ. ಇಲ್ಲದವರಾದ್ರಲ್ಲ, ಏನು ಇದ್ದಾರಂತೆ ಬಾಬಾ ಸಾಹೇಬ್ ಇಲ್ಲದವರು. ಈ ದೇಶದ ಕರ್ನಾಟಕದಲ್ಲಿ ಭೂಮಿ SCಗಳಿಗೆ STಗಳಿಗೆ ಬರೀ 10% ಇರೋದು, ಬರೀ ಅರ್ಧ ಕುಂಟೆ, 1 ಕುಂಟೆ, ಅರ್ಧ ಎಕರೆ ಹಿಂಗಿರೋದು. ಇನ್ನು ಶಿಕ್ಷಣ, ಉದ್ಯೋಗ ಎಲ್ಲ ಒಂದೇ ಸಮಾಜ ಗ್ರಹಣ ಮಾಡಿದೆ. IAS, IPS, IRS, ವೈದ್ಯಕೀಯ, ಇಂಜಿನಿಯರು ಎಲ್ಲ 90% ಮೂರೇ ಸಮಾಜದವರು ಬಾಚಿಕೊಂಡಿದೆ. ಆ ಸಮಾಜಕ್ಕೆ ಮತ್ತೆ 10% ಕೊಟ್ಟಿದೆ. ಇದನ್ನೆಲ್ಲ ತಿಳ್ಕೊಬೇಕಲ್ವಾ? ಮುಂದುವರೆದ ದೇಶ, ಇಲ್ಲಿ ಬಡತನ ಇಲ್ಲ, ದೀಪದ ಕೆಳಗೆ ಕತ್ತಲು, ಒಂದೊತ್ತಿ ಊಟ ಇಲ್ಲದಂತವ್ರು ಇದ್ದಾರೆ, ಊಟ ಮಾಡುವಂತವ್ರು ಇದ್ದಾರೆ. ಅವ್ರ ಬಗ್ಗೆ ಯೋಚನೆ ಮಾಡೋದಕ್ಕಲ್ವಾ? ತೀವ್ರ ಬಡತನ ಇದೆ, ತೀವ್ರ ನಿರುದ್ಯೋಗ ಇದೆ, ಅಸ್ಪೃಶ್ಯತೆ ಇದೆ, ಹಾಹಾಕಾರ ಇದೆ, ಭ್ರಷ್ಟಾಚಾರ ಇದೆ, ಸ್ವಜನ ಪಕ್ಷಪಾತ ಇದೆ, ಕಳ್ಳ ಸಾಗಾಣಿಕೆ ಇದೆ, ರೇಷನ್ಗಳಲ್ಲಿ ಕದ್ದು ಮಾಲು ಗೋಡನ್ಗಳಲ್ಲಿ ಲಕ್ಷ ಟನ್ಗಳು ಗೋದಾಮುಗಳಲ್ಲಿ ಆಹಾರ ಕೂಡ ಹಾಕೊಂಡಿದ್ದಾರೆ. ಆದ್ರೆ ಆಹಾರ ಇಲ್ದನೆ ಅದು ಕ್ರೈಸಿಸ್ ನೋಡಿ ಹೊರಗಡೆ ಬಿಡ್ತಾರೆ. ಆಹಾರ ಇಲ್ದನೆ, ಊಟ ಇಲ್ದನೆ ಇರುವಂತ ಜನ ಇದ್ದಾರೆ. ಸಿದ್ದರಾಮಯ್ಯನವರು ನಾನು ಅಕ್ಕಿ ಕೊಡ್ತಿದ್ದೀನಿ, ಏನು ಎಂತದ್ದು ಅನ್ನಭಾಗ್ಯ. ಯಪ್ಪ ಸಿದ್ದರಾಮಯ್ಯ, ಅಕ್ಕಿ ಅಲ್ಲಯ್ಯ, ಇವ್ರಿಗೆ ಭೂಮಿ ಕೊಡು, ಪರಿಕರಗಳು ಕೊಡು, ಅಕ್ಕಿ ಆಹಾರ ಉತ್ಪತ್ತಿ ಮಾಡುವಂತ ಶಕ್ತಿ ಕೊಡಲ್ಲ ಅವರಿಗೆ. ನಿಮ್ ಸರ್ಕಾರಕ್ಕೆ ಕೊಡ್ತಾರೆ ಅಕ್ಕಿ, ರಾಗಿ, ಭತ್ತ, ಗೋಧಿ, ನವಣೆ, ಸಜ್ಜೆ, ಕಾಳು, ಕಡಿ ಎಲ್ಲ ಬೆಳೆದ್ ಕೊಡ್ತಾರೆ. ಇವರಿಗೆ ಪ್ರತಿಯೊಬ್ಬರಿಗೂ 5 ಎಕರೆ ಜಮೀನು, 10 ಎಕರೆ ಜಮೀನು ಕೊಡುವಂತ ಶಕ್ತಿ ಈ ಸರ್ಕಾರಕ್ಕೆ ಇದೆಯಾ? ಗಂಡಸ್ತಾನ ಇದೆಯಾ? ಅದು RPG ಬಂದು ಮಾಡ್ತಾರೆ. ನೀವು ಭಿಕ್ಷೆ, ಸರಗಡ್ಡಿ, ಇವತ್ತು ಕೂಡ ಹಸುವಿದೆ ಅಂತ ಬೇಡ ಹತ್ರ ಮಹಿಳೆಯರಿಗೆ 2,000 ಭಿಕ್ಷೆ ಕೊಡ್ತೀವಿ ಅನ್ನೋದ ಮಹಿಳೆ ಸಬಲೀಕರಣ ಮಾಡೋದು. ಮಹಿಳೆ ಹೆಸರು ಕೊಡೋದು 5 ಎಕರೆ ಜಮೀನನ್ನು, ಮಹಿಳೆ ಹೆಸರು ಕೊಡು ಒಳ್ಳೊಳ್ಳೆ ಮಹಾನಗರಗಳಲ್ಲಿ. ಆಯ್ತಪ್ಪ, ಇಲ್ಲಿ ಇರೋರ್ಗೆಲ್ಲ ಮಹಾನಗರದಲ್ಲಿ ಯಾರಿಗೆ ಸೈತದೆ, ಯಾರಿಗೆ ಮನೆ ಅಂತ ಹೇಳ್ರಪ್ಪ. ಬಾಂಬೆನಿಲ್ಲ, ಕಲ್ಕತ್ತಾಗಿಲ್ಲ, ಮಧ್ಯಪ್ರದೇಶ, ಯಾರಿಗೂ ಬಡವರು. ಈ ಪಾರ್ಟಿ ಬಸ್ಸು, ಲಾರಿ, ಟ್ರೈನ್ ಎಲ್ಲ ಇದಾವ. ಯಾರ ನಿಮ್ ಸಂಬಂಧಿಕರಿದ್ರು ಅಂತ ಹೇಳ್ರಪ್ಪ.
ಈ ಪಡಿ ವಜ್ರ ವೈಡೂರ್ಯ ಚಿನ್ನ ಬಂಗಾರ ಎಲ್ಲ ಕಡೆ ಹೋಗಿ ಮಾರ್ತಾರೆ. ನಿಮ್ದು ಯಾರನ್ನ ಚಿನ್ನದ ವ್ಯಾಪಾರಿ ಯಾರನ್ನ ಇದ್ರೆ ಈ ಪಡಿ ಬಂಗ್ಲೆ ಕಾರ್ಖಾನೆಗಳು ಮಹಲ್ಗಳು ಎಲ್ಲ ಇದಾವೆ. ನಿಮ್ ಸ್ನೇಹಿತರು ನಿಮ್ ಸಂಬಂಧಿಕರು ಯಾರನ್ನ ಮೂರಿದ್ರೆ ಹೇಳ್ರ. ಇಲ್ಲಿ ಇಂಥ ಒಂದು ಇಲ್ಲಿಂತಿರುವಂತ ಜಾಗದಲ್ಲಿ ಲಕ್ಷ ಲಕ್ಷ ಚದರಡಿ ಹೋಗ್ತದೆ. ಯಾವ್ದನ್ನ ನಿಮ್ದು ಒಂದು 100 ಚದರಡಿ ಇರೋದು ಯಾವ್ದ ನಿಮ್ ಸಂಬಂಧಿಕರು ನಿಮ್ದಿದ್ರೆ ಹೇಳಪ್ಪ. ಯಾರು ನೀವಲ್ಲ, ಯಾರೇ ನೀವು ನಿದ್ದೆ ಮಾಡೋರು? ಯಾರಪ್ಪ ನೀವಲ್ಲ? ಇಲ್ಲದವರು. ಬಾಬಾ ಸಾಹೇಬ್ರು ಇಲ್ಲದವರು. ಇಲ್ಲ ಅಂದ್ರೆ 0 ಇದ್ರು ಇದೆ ಅಂತ. 0ನೂ ಅಲ್ಲ ನೀವು ಹೋಗ್ತಾವ್ರಿ. ಬಾಬಾ ಸಾಹೇಬ್ರ ಲೆಕ್ಕ 0ನೇ ಇಲ್ಲ ರೀ. ನೀವು ಅಂದ್ರೆ ನೀವು ಜಾಗೃತರಾಗಬೇಕಲ್ವಾ, ಶಿಕ್ಷಿತರಾಗಬೇಕಲ್ವಾ, ನಿಮ್ ಮಕ್ಕಳ ಶಿಕ್ಷಣ ಮಾಡಿಸ್ಬೇಕಲ್ವಾ. ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ನನ್ ಕರ್ದವ್ರೆ ಅಂತ ಬಂದ್ಬಿಡೋದಲ್ಲ. ನಿಮ್ ಮಕ್ಕಳು ವಿದ್ಯಾವಂತರು ಮಾಡಿ, ಡಾಕ್ಟರ್ ಮಾಡಿ, ಇಂಜಿನಿಯರ್ ಮಾಡಿ, IAS ಮಾಡಿ, IPS ಮಾಡಿ. ಕುಡಿಯೋದ್ ಬಿಡಿ, ಕಿತಾಪತಿಗಳು ಬಿಡಿ. ತಾಯಿ ಅನ್ನಾಟ ಅಂತ ನಿಮ್ಮ ತಾಯಿ ಪತ್ನಿ ಅವ್ರಿಗೆ ಗೌರವವನ್ನು ಕೊಡಿ, ಅವ್ರಿಗೆ ಅಧಿಕಾರವನ್ನು ಕೊಡಿ. ಕೂತು ಒಂದು ಕುಟುಂಬ ನೀವೆಲ್ಲರೂ ಮಾತಾಡಿ, ಒಂದು ಸಂಘಟನೆಯಲ್ಲಿ ಕೂತು ಮಾತಾಡಿ, ಒಂದು ಚರ್ಚೆಯನ್ನ ಮಾಡಿ. ಈ ಮೂಲಕ ಸಂಘಟನೆಯನ್ನು ಕಟ್ಟಿ. ಇದು ನಾವು ಸಂಘಟನೆ ಹೇಳೋದು ತಪ್ಪ. ನೀವೆಲ್ಲ ಬಂದಿಲ್ಲಿ ವೇಸ್ಟ್ ಮಾಡೋದು ಹೊಡಿತೀರಾ ಟೈಮ್. ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾನ್ಸೆಪ್ಟ್, ಬಾಬಾ ಸಾಹೇಬ್ ಅಂಬೇಡ್ಕರ್ ಐಡಿಯಾಲಜಿ. ನೀವು ಈ ದೇಶದ ವಾರಸುದಾರರಾಗಬೇಕು. ಬಾಬಾ ಸಾಹೇಬರು ಭಾರತದಲ್ಲಿ ಹೇಳ್ತಾರೆ, ಏಷ್ಯಾ ಖಂಡದವನ್ನ ಆಳ್ತಾ ಇದ್ದಂತ ಅರಸರು, ಏಷ್ಯಾ ಖಂಡವನ್ನ ಆಳ್ತಾ ಇದ್ದಂತ ದೊರೆಗಳು ಶೂದ್ರರು, ಅತಿ ಶೂದ್ರರು, ಸ್ಪೃಶ್ಯರು, ದ್ರವಿಡಿಯನ್ಸು, ಅಲೆಮಾದಿಗರು, ಇನ್ನು ಉಳಿದ ಜಾತಿಗಳು, ಏಷ್ಯಾ ಖಂಡದ ದೊರೆಗಳಾಗಿದ್ದಂಥವ್ರು, ಅರಸರಾಗಿದ್ದಂಥವ್ರು, ಮೌರ್ಯರ ಸಾಮ್ರಾಜ್ಯ ಇಡೀ ಭಾರತಕ್ಕೆ ಪ್ರಪ್ರಥಮ ಬಾರಿಗೆ ಸಾಮ್ರಾಜ್ಯವನ್ನು ಸ್ಥಾಪನೆ ಮಾಡಿದಂತಹ ಚಂದ್ರಗುಪ್ತ ಮೌರ್ಯ ಒಬ್ಬ ಕೀಳು ಜಾತಿಯ ತಾಯಿ ಮುರ್ರಾ. ನಿಮ್ಮ ಜನಾಂಗ ಮುರ್ರಾ. ಆ ಮುರ್ರಾ ತಾಯಿ ಹೆಸರನ್ನೇ ಇಟ್ಕೊಂತಿದ್ರು ಅವಾಗ. ಈ ತಂದೆ ಸನ್ನಪ್ಪ ಅಂತ ಇಟ್ಕೊಂತೀರಿ, ಆಗ ಹಂಗಿರ್ಲಿಲ್ಲ. ಇದು ಅವ್ವ ಸಂಸ್ಕೃತಿ ನಮ್ದು. ತಾಯಿ ಹೆಸರನ್ನ ಇಟ್ಕೊಳ್ಳೋರಾಗ ಅವ್ವ ಸಂಸ್ಕೃತಿ ನಮ್ದು. ಅದಕ್ಕೇನೆ ಮುರ್ರಾ ಮೌರ್ಯ, ಚಂದ್ರಗುಪ್ತ ಮೌರ್ಯ, ಅವನ ಮಗ ಬಿಂದುಸಾರ, ಅವನ ಮಗ ಮಹಾ ಸಾಮ್ರಾಟ ಅಶೋಕ, ಅವನಂತ 6ನೇವನು ಆತನ ಸೋಲಿಸಿ ಪುಷ್ಯಮಿತ್ರ ಬೃಹದತ್ತ 6ನೇವನು ಅವನ್ನ ಸೋಲಿಸಿ ಕುತಂತ್ರದಿಂದ ಪುಷ್ಯಮಿತ್ರ ಬ್ರಾಹ್ಮಣ ಮನುಸ್ಮೃತಿಯನ್ನ ಬರೆದು ನಿಮ್ಮನ್ನೆಲ್ಲ ಊರಾಚಕ್ಕೆ ಹಾಕಿ, ಊರಾಚಕ್ಕೆ ಹಾಕೋದ್ರ ಮೂಲಕ ಎಣದ ಬೋಕಿಯಲ್ಲಿ ಊಟ ಮಾಡಬೇಕು, ಎಣದ ಬಟ್ಟೆಗಳನ್ನ ತೊಟ್ಕೋಬೇಕು, ಮಧ್ಯಾಹ್ನ 12 ಗಂಟೆಗೆ ಬರ್ಬೇಕು. ಊರಿಗೆ ಬರ್ಬೇಕಾದ್ರೆ ಅವನ ಮೇಲೆ ಬಿಡ್ಬೇಕು. ನಿಮ್ ನೆರಳು ಕೂಡ ಬೇರೆ ಮೇಲೆ ಬಿದ್ರೆ ಮೈಲಿಗೆ ಆಗ್ತದೆ, ನಿಮ್ ಮುಖ ಕೂಡ ದರ್ಶನ ಮಾಡಬೇಡಿ ಅಂತೇಳಿ ಷರತ್ತುಗಳನ್ನ ಹಾಕ್ತಾರೆ. ಯಾಕೆ ಷರತ್ತು ಹಾಕ್ತಾರೆ ಅಂದ್ರೆ, ಆರ್ಯರು ಅಲ್ಲಿಂದ ಬಂದವರು ನೀವು ಯಾವಕ್ಕೂ ರಾಜಿ ಆಗಲ್ಲ ಅಂತ ಜನ, ನೀವು ಬಹಳ ಆಟವಾದಿಗಳು. ನೀವು ನೋಡ್ರಿ, ತೀರ ಆಟವಾದಿಗಳು. ಲಿಂಗಾಯತರು, ಬಸವಣ್ಣವರು ಮತಾಂತರ ಮಾಡಿದ್ರೆ ಎಲ್ಲಾ ಜಾತಿಗಳ ಅದೊಂದು ಸೂಪರ್ ಜಾತಿಯಾಗಿ ಬರ್ತದೆ, ಸೂಪರ್ ಮಿಕ್ಸ್. ಶೂದ್ರರು ರಾಜಿ ಆಗ್ತಾರೆ, ಅವ್ರಿಗೊಂದಷ್ಟು ಅಧಿಕ ಅವಕಾಶ ಕೊಡ್ತಾರೆ. ಆದ್ರೆ ಅಸ್ಪೃಶ್ಯರು ರಾಜಿ ಆಗಲ್ಲ ಅವ್ರ ಜೊತೆ ಒಳಗಡೆ. ಆ ಕಾರಣದ ರಾಜಿ ಆಗಲ್ಲ. ನಾವು ಹೇಳ್ದಂಗೆ ಕೇಳಲ್ವಾ? ನೀವು ಊರಾಚೆ ಕೀಳು ಕೆಲಸಗಳು ಮಾಡಿ, ಹೊಲವನ್ನು ಹೊರಿ, ಕಸವನ್ನು ಹೊಡಿರಿ, ಚರಂಡಿಗಳನ್ನು ಕ್ಲೀನ್ ಮಾಡಿರಿ, ಎಲ್ಲ ಕೀಳು ಕೆಲಸ ಮಾಡೋದು ನೀವು ಮನುಷ್ಯರೇ ಅಲ್ಲ. ನಿಮ್ದು ಓಟಿನ ಹಕ್ಕು ಕೂಡ ಇಲ್ಲ ಅಂತ ಹೇಳಿ, ಓಟಿನ ಹಕ್ಕು ಕೂಡ ಇಲ್ಲ, ನೀವು ಮನುಷ್ಯರೇ ಅಲ್ಲ ಅಂತ ಹೇಳಿ ನೀವು ಪ್ರತಿಭಟನೆ ಮಾಡಿದಕ್ಕೋಸ್ಕರ ನಿಮ್ಮ ಊರಿನ ಆಚೆ ಹಾಕಲ್ಪಟ್ಟವರು. ಆ ಕಾರಣದಿಂದ ಅರಸರಾಗಿದ್ದಂತ ಜನ ಇವತ್ತು ಕಟ್ಟಕಡೆಯ ಸಮಾಜ, ಭಿಕ್ಷೆ ಬೇಡುವಂತ ಸಮಾಜ. ಆ ಸಮಾಜದಲ್ಲಿ ಕವಲೊಡೆದಂತ ಅಲೆಮಾರಿ ಸಮಾಜ ಬೀದಿಗಳಲ್ಲಿ ನಾಟಕ ಆಡ್ಕೊಂಡು, ಭಿಕ್ಷೆ ಬೇಡ್ಕೊಂಡು, ಬಯಲು ನಾಟಕ ಆಡ್ಕೊಂಡು ಬದುಕ್ತಾರೆ. ಅವರು ಜೀವನ ಕಾಡುವಾಸ. ಕಾಡಲ್ಲಿ ಬೇಲಿ ಹಾಕ್ಯಾರು ಹಂಗಿಲ್ಲ, ಊರಲ್ಲಿ ಭಿಕ್ಷೆ ಬೇಡಿದ್ರೆ ಒಳಗಾಗ್ತಾರೆ. ಏನ್ ಮಾಡ್ಬೇಕಪ್ಪ ಅವರು? 1% ಮೀಸಲಾತಿ ಕೊಟ್ಟವ್ರೆ, ಅದನ್ನು ಪಾಪ ಪ್ರತ್ಯೇಕ ಮಾಡಿಲ್ಲ. ಈ ತರದ ತುಂಬಾ ಕಡು ಕಷ್ಟದಲ್ಲಿರುವಂತ ಸಮಾಜ ಇದೆಯಲ್ಲ, ಈ ಸಮಾಜಗಳೆಲ್ಲರೂ ಕೂಡ ನೀವು ಈ ದೇಶದ ವಾರಸುದಾರರು, ಈ ನಾಡಿನ ಸಂಪತ್ತಿನ ಒಡೆಯರು, ಈ ನಾಡಿನ ದೊರೆಗಳು. ನೀವು
ದೇಶವನ್ನ ಕಬ್ಜಾ ಮಾಡಬೇಕು, ಈ ದೇಶದ ಅಧಿಕಾರವನ್ನು ತಗೋಬೇಕು ಅಂತ ಹೇಳದೆ ಬಾಬಾ ಸಾಹೇಬರ ಐಡಿಯಾಲಜಿ, ಬಾಬಾ ಸಾಹೇಬರು ಬರಹ, ಭಾಷಣ, ನಿರ್ದೇಶನದ ಸಾರಾಂಶ. ಇದು ಜಯಂತಿಯ ಸಂದರ್ಭದಲ್ಲಿ ನಾನು ನಿಮ್ಗೆ ಹೇಳ್ತಾ ಇರೋಂಥದ್ದು ಏನಪ್ಪಾ ಅರ್ಥ ಆಯ್ತಾ?